ಓಂ ಶಾಂತಿ. ಮಸ್ತಕದ ಮಧ್ಯೆ ನಿರಾಕಾರ ಬಿಂದು ಸ್ವರೂಪಾತ್ಮ ನಾನು. ಪರಮಧಾಮ ನಿವಾಸ್ಯಾತ್ಮ. ಸರ್ವಶ್ರೇಷ್ಠ ಆತ್ಮ ನಾನು. ನಾನಾತ್ಮ ಸರ್ವಶ್ರೇಷ್ಠ ಆತ್ಮ. ओम शांति. ओम शांति. बाप दादा मधुबन. मुरली दिनांक 26/10/21. मीठे बच्चे, तुम जिसके आज तक महिमा गाते थे वही अब तुम्हारे सामने हाजिर है, इसलिए सदा खुशी में नाचते रहो, किसी बात का गम ना हो. ಬಾಬಾ ಈ ದಿನ ಮುಖ್ಯವಾಗಿ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಇದುವರೆಗೆ ಯಾರನ್ನ ಮಹಿಮೆ ಮಾಡ್ತಾ ಇದ್ದೀರೋ ಅವರೀಗ ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಇದ್ದಾರೆ. ಆದ್ದರಿಂದ ಸದಾ ಖುಷಿಯಲ್ಲಿ ಕುಣಿಯುತ್ತಾ ಇರಬೇಕು. ಯಾವುದೇ ಮಾತಿನ ದುಃಖ ಮಕ್ಕಳಿಗೆ ಇರಬಾರ್ದು. प्रश्न: पुरुषार्थी बच्चे अपने दिल के अंदर कौन सी चांज अवश्य करेंगे? पुरुषार्थी ಮಕ್ಕಳು ತಮ್ಮ ಹೃದಯದಲ್ಲಿ ಆಂತರಿಕವಾಗಿ ಯಾವ ಪರೀಕ್ಷೆ ಅಥವಾ ಚೆಕಿಂಗ್ ಅವಶ್ಯ ಮಾಡಿಕೊಳ್ಳುತ್ತಾರೆ? उत्तर: अभी तक मुझ आत्मा में कोई छोटा मोटा कांटा तो नहीं है. काम का कांटा सबसे तीखा है, क्रोध का कांटा भी बहुत खराब है. देवताएं क्रोधी नहीं होते, इसलिए मीठे बच्चे कोई कांटा हो तो निकाल दो. अपने आप को घाटे में मत डालो. ಬಾಬಾ ತಿಳಿಸ್ತಿದ್ದಾರೆ, ಇದುವರೆಗೆ ನನ್ನೊಳಗೆ ಯಾವುದೇ ರೂಪದ ಚಿಕ್ಕ ಪುಟ್ಟ ಮುಳ್ಳುಗಳು ಇಲ್ಲವೇ. ಕಾಮವಿಕಾರದ ಬಹುದೊಡ್ಡದಾದಂತಹ ವಿಷಕಾರಿಕ ಮುಳ್ಳೆ ಇದು. ಕ್ರೋಧನೂ ಕೂಡ ತುಂಬ ದೊಡ್ಡ ಮುಳ್ಳೆ, ಇದು ಕೂಡ ಕೆಟ್ಟದ್ದೇ. ದೇವತೆಗಳು ಕ್ರೋಧ ಮಾಡುವುದಿಲ್ಲ. ಆದ್ದರಿಂದ ಮಧುರ ಮಕ್ಕಳೇ, ನಿಮ್ಮೊಳಗೆ ಯಾವುದೇ ಪ್ರಕಾರದ ಮುಳ್ಳುಗಳು ಇದ್ದರೆ ಅದನ್ನು ತೆಗೆದುಹಾಕಿ. ಏಕೆಂದರೆ ನೀವು ನಿಮಗೆ ಎಂದಿಗೂ ಮೋಸ ಮಾಡಿಕೊಳ್ಳಬೇಡಿ. ಗೀತ್: तुम्हें हो माता पिता, ತಂದೆಯು ನೀನೆ, ತಾಯಿಯು ನೀನೆ. ओम शांति. मीठे मीठे रूहानी बच्चों ने अपने बाप की महिमा सुनी, वह गाते रहते हैं. यहाँ तुम प्रैक्टिकल में उस बाबा का वर्षा ले रहे हो. तुम जानते हो बाबा हमारे द्वारा भारत को स्वर्ग बना रहे हैं. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಗೀತೆಯನ್ನು ಕೇಳಿದ್ರಿ. ಮಹಿಮೆ ನಾವು ಕೇಳ್ತಾ ಮಾಡ್ತಾ ಬಂದಿದ್ದೇವೆ, ತಂದೆ ನೀನೆ, ತಾಯಿ ನೀನೆ. ಆದರೆ ಪ್ರಾಕ್ಟಿಕಲಿ ಈಗ ಅವರು ನಮ್ಮ ಸಮ್ಮುಖದಲ್ಲಿದ್ದಾರೆ, ನಾವು ಅವರಿಂದ ಭಾಗ್ಯವನ್ನು ಪಡೆದುಕೊಳ್ತಾ ಇದ್ದೇವೆ. ಈಗ ನಮಗೆ ಗೊತ್ತಾಗಿದೆ ಭಾರತ ಮರಳಿ ಸ್ವರ್ಗ ಆಗ್ತಾ ಇದೆ. जिसके द्वारा बना रहे जरूर वही सुख धाम का मालिक बनेंगे. बच्चों को तो बहुत खुशी रहनी चाहिए. ಹೀಗೆ ಬಾಬಾ ಮಕ್ಕಳಿಗೀಗ ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಅಂದರೆ ಯಾರು ಸುಖಧಾಮದ ಸ್ಥಾಪನೆಯ ಕಾರ್ಯದಲ್ಲಿ ಸಹಯೋಗಿ ಇದ್ದಾರೆ, ನಾಳೆ ಅವರೇ ಆ ಸುಖಧಾಮದ ಸ್ವರ್ಗದ ಮಾಲೀಕರಾಗುತ್ತಾರೆ. बाबा की महिमा अपरंपार है, उससे हम वर्षा पा रहे. अभी तुम बच्चों पर बल्कि सारी दुनिया पर बृहस्पति के दशा हैं.
ಬಾಬನ ಮಹಿಮೆ ಅಪರಂಪಾರವಾಗಿದೆ. ನಾವು ಆ ತಂದೆಯಿಂದ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದೇವೆ. ಬಾಬಾ ಹೇಳ್ತಿದ್ದಾರೆ, ಈಗ ಭಾರತ ಮಾತ್ರವಲ್ಲ, ವಿಶೇಷವಾಗಿ ಜಗತ್ತಿಗೆ ಬಾಬಾ ಹೇಳ್ತಾರೆ ಎಲ್ಲರ ಮೇಲೆ ಬೃಹಸ್ಪತಿಯ ದಶೆ ಇದೆ. अभी तुम ब्राह्मण ही जानते हो, भारत खास और दुनिया सब पर बृहस्पति की दशा बैठे, क्योंकि अब 16 कला संपूर्ण बनते हो. इस समय तो कोई कला नहीं. ಹೀಗೆ ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಬೃಹಸ್ಪತಿಯ ದಶೆ. ಯಾಕೆ ಅಂದರೆ ಈಗ ನಾವು ಆತ್ಮಗಳು ಬಾಬನ ಮೂಲಕ 16 ಕಲ ಸಂಪೂರ್ಣರಾಗ್ತಾ ಇದ್ದೇವೆ. 16 ಕಲ ಸಂಪೂರ್ಣರಾಗುವ ಸಮಯ ಬಂದಾಗ ಅಂದರೆ ನಮ್ಮೊಳಗೆ ಆಗ ಯಾವ ಕಲೆಗಳು ಇರುವುದಿಲ್ಲ. बच्चों को बहुत खुशी रहनी चाहिए, ऐसे नहीं यहाँ खुशी है बाहर जाने से गुम हो जाए. जिसकी महिमा गाते रहते हो वह अब तुम्हारे पास हाजिर है. ಮಕ್ಕಳಿಗೆ ಬಹಳ ಖುಷಿ ಆಗಬೇಕಾಗಿದೆ ಈಗ. ಯಾಕೆಂದರೆ ಬಾಬಾ ಹೇಳ್ತಾರೆ, ಬಾಬನ ಮುಂದೆ ಕೂತು ಮುರಳಿ ಕೇಳುವಾಗ ಅಥವಾ ಬಾಬನ ಮನೆಗೆ ಬಂದಾಗ ಮಕ್ಕಳಿಗೆ ಬಹಳ ಖುಷಿ ಇರ್ತದೆ. ಇಲ್ಲಿಂದ ಹೊರಟೋದ ಮೇಲೆ ಮತ್ತೆ ದುಃಖ ಪಡುವುದು. ಬಾಬಾ ಹೇಳ್ತಿದ್ದಾರೆ, ಹೀಗೆ ಮಕ್ಕಳಿಗೆ ಬಾಬಾ ಮಹಿಮೆ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ತುಮಾರೆ ಪಾಸ್ ಹಾಜಿರೆ. ಮಹಿಮೆ ಮಾಡ್ತಾ ಇದ್ದಂತಹ ಆ ತಂದೆ ಅಥವಾ ಜಗತ್ತು ಯಾರನ್ನ ಮಹಿಮೆ ಮಾಡ್ತಾ ಇದೆ, ಆ ತಂದೆ ಈಗ ನಮ್ಮ ಸಮ್ಮುಖದಲ್ಲಿದ್ದಾರೆ. बाबा समझाते हैं कि 5000 वर्ष पहले भी राजा ही देकर गया था. अभी तुम देखेंगे आहिस्ते आहिस्ते सब पुकारते रहेंगे. ಬಾಬಾ ತಿಳಿಸ್ತಾರೆ, ಮಕ್ಕಳ 5000 ವರ್ಷಗಳ ಹಿಂದೆ ನಿಮಗೆ ಈ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೆ. ಈಗ ಬಾಬಾ ಹೇಳ್ತೀರ ನೋಡಿ, ನಿಧಾನವಾಗಿ ಜಗತ್ತಿನವರೆಲ್ಲ ಪರಮಾತ್ಮ ತಂದೆಯನ್ನೇ ಕರೀತಾರೆ. तुम्हारे भी स्लोगन निकलते रहेंगे, जैसे कोई कहते हैं एक धर्म हो, एक राजा हो, एक भाषा हो. ಹೀಗೆ ಮುಂದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳಿಕೊಟ್ಟ ಸ್ಲೋಗನ್ಗಳು ಮಕ್ಕಳ ಮೂಲಕ ಬಹಳ ಪ್ರಚಾರ ಆಗಿಬಿಡ್ತದೆ. ಏನಂದರೆ ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಭಾಷೆ, ಒಂದೇ ಆಡಳಿತ, ಇದು ಆಗಬೇಕು ಭಾರತದಲ್ಲಿ. वे भी आत्माएं कहती हैं, आत्मा जानते बरोबर भारत में एक राजधानी देवी देवताओं की थी. यह ಖುಷ್ಬು ಫೈಲ್ತೆ ಜಾಯೇಗಿ. ಯಾಕೆಂದ್ರೆ ಜಗತ್ತಿನಲ್ಲಿ ಭಾರತದಲ್ಲಿ ಈಗ ಎಲ್ಲರೂ ಅದೇ ಹೇಳ್ತಾರೆ, ಒಂದು ರಾಜ್ಯ, ಒಂದು ರಾಮರಾಜ್ಯ ಆಗಬೇಕು. ಮಕ್ಕಳೇ, ನಿಮಗೆ ಗೊತ್ತಿದೆ ಭಾರತ ಅಂದರೆ ಒಂದೇ ರಾಜಧಾನಿ ಅಂದರೆ ದೇವಿ ದೇವತೆಗಳ ರಾಜಧಾನಿನೇ ಆಗಿತ್ತು. ಇದೇ ಮಾತು, ಈ ಸುಗಂಧ, ಭಾರತ ರಾಮರಾಜ್ಯ ಅಂದರೆ ಒಂದೇ ರಾಜಧಾನಿ, ದೇವಿ ದೇವತೆಗಳ ರಾಜ್ಯ ಹೊಂದಿತ್ತು ಎಂದು ಅನ್ನೋ ಸುಗಂಧ ಬಾಬಾ ಹೇಳ್ತಾರೆ, ಇದು ತುಂಬ ಮುಂದಕ್ಕೆ ಹರಡುತ್ತದೆ. तुम खुशबू डालते जाते हो, ड्रामा प्लान अनुसार लड़ाई के भी आसार सामने खड़े हैं. ಈ ಸುಗಂಧ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಹರಡಿಸ್ತಾ ಹೋಗಿ. ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಬಾಬಾ ಹೇಳ್ತಾ ಇದ್ದಾರೆ ಮುಂದಕ್ಕೆ. ಇದು ಎಲ್ಲದರ ಈ ಮಾತಿನ ಪರಿಣಾಮ ತುಂಬ ನಿಮ್ಮ ಸಮ್ಮುಖದಲ್ಲಿ ಫಲವನ್ನು ತರುತ್ತೆ. ये कोई नई बात नहीं, भारत तो 16 कला संपूर्ण जरूर बनना है. तुम जानते हो हम इस योग बल से 16 कला संपूर्ण बन रहे हैं. ಮಕ್ಕಳಿಗೆ ಇದು ಹೊಸ ಮಾತೇನಲ್ಲ. ಭಾರತ 16 ಕಲಾ ಸಂಪೂರ್ಣ ಅವಶ್ಯ ಆಗಿತ್ತು. ಮಕ್ಕಳೇ, ನಿಮಗೆ ಗೊತ್ತಿದೆ ಈಗ ಯೋಗ ಬಲದಿಂದ ನಾವು 16 ಕಲಾ ಸಂಪೂರ್ಣರು ಆಗುತ್ತಿದ್ದೇವೆ. कहते हैं ना, दे दान तो छूटे ग्रहण. बाबी कहते हैं विकारों का अवगुणों का दान दो. ಈಗ ನಾವು 16 ಕಲಾ ಸಂಪೂರ್ಣ ಆಗಬೇಕಾಗಿದೆ ಅಂದರೆ ಏನು ಮಾಡಬೇಕು? ದಾನ ಕೊಡಬೇಕು. ಅದಕ್ಕೆ ಏನು ಹೇಳಲಾಗುತ್ತೆ? ಗ್ರಹಣದ ಸಮಯದಲ್ಲಿ ಗ್ರಹಣ ದೋಷ ಪರಿಹಾರಕ್ಕೆ ಏನು ಹೇಳ್ತಾರೆ? ಪದ್ಧತಿ ಕ್ರಮ ಏನಿದೆ ಭಾರತದಲ್ಲಿ, ದಾನ ಕೊಡುವ ಕ್ರಮ ಇದೆ. ಹೀಗೆ ಆತ್ಮಕ್ಕೆ ಈಗ ಪಾಪಕರ್ಮದ ಗ್ರಹಣ ಅಂಟಿದೆ. ಈ ಗ್ರಹಣ ಬಿಡಿಸ್ಕೊಳ್ಳಿಕ್ಕೆ ಪಂಚವಿಕಾರಗಳ ಅವಗುಣಗಳ ದಾನವನ್ನು ಕೊಡಿ ಅಂತ ಹೇಳ್ತಾರೆ ಬಾಬಾ. यह रावण राज्य है ना, बाप आकर इनसे छुड़ाते हैं. इसमें भी काम विकार बड़ा भारी अवगुण है. ಬಾಬಾ ಬಂದಿದ್ದಾರೆ ಮಕ್ಕಳಿಗೆ ಈ ಅವಗುಣಗಳನ್ನು ಬಿಡಿಸ್ಲಿಕ್ಕೆ. ಬಾಬಾ ಹೇಳ್ತಿದ್ದಾರೆ, ದೇಹಾಭಿಮಾನ ತುಂಬ ದೊಡ್ಡದಾದಂಥ ಅವಗುಣ. ಇದರಿಂದನೇ ಇವೆಲ್ಲ ಪಂಚವಿಕಾರಗಳು ಪ್ರವೇಶ ಆಗ್ತವೆ. ಇದರಲ್ಲಿ ಅತಿ ಮುಖ್ಯವಾದಂತಹ ಬಾಬಾ ಹೇಳ್ತಿದ್ದಾರೆ ಕಾಮ ವಿಕಾರ ತುಂಬ ದೊಡ್ಡದಾದ ಅವಗುಣ. तुम देही अभिमानी बन पड़े हो, अब देही अभिमानी बनना पड़े, शरीर का भी भान छोड़ना पड़े. ಹೀಗೆ ನಾವೀಗ ದೇಹಾಭಿಮಾನದಲ್ಲಿ ಬಂದುಬಿಟ್ಟಿದ್ದೇವೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನೀವು ಆತ್ಮಾಭಿಮಾನಿ, ದೇಹಿ ಅಭಿಮಾನಿ ಆಗಬೇಕು.
ಎಂದರೆ ಶರೀರದ ಭಾವನೆ ಕೂಡ ಮಕ್ಕಳು ಬಿಟ್ಬಿಡಬೇಕು. इन बातों को तुम बच्चे ही समझते, दुनिया नहीं जानती. भारत जो 16 कला ಸಂಪೂರ್ಣತಾ ಸಂಪೂರ್ಣ ದೇವತಾओं का राज्य था. ಬಾಬಾ ಹೇಳ್ತಾರೆ, ಮಕ್ಕಳು ಇವೆಲ್ಲ ಮಾತುಗಳು ನಿಮಗೆ ಗೊತ್ತಿದೆ, ಜಗತ್ತಿನವರಿಗಿದು ಗೊತ್ತಿಲ್ಲ. ಎಂದರೆ ಭಾರತ ಮೊದಲು 16 ಕಲಾ ಸಂಪೂರ್ಣ ದೇವತಾ ರಾಜ್ಯ ಹೊಂದಿತ್ತು. इन लक्ष्मी नारायण के राजधानी थी. भारत स्वर्ग था. 5 विकारों का ग्रहण लगा हुआ है, इसलिए बाप कहते हैं दे दान तो छोटे ग्रहण. ಹೀಗೆ ಲಕ್ಷ್ಮೀನಾರಾಯಣ ರಾಜಧಾನಿ ಇತ್ತು, ಭಾರತ ಸ್ವರ್ಗ ಆಗಿತ್ತು, 5 ವಿಕಾರಗಳ ಗ್ರಹಣ ಅಂಟ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಬಾಬಾ ಹೇಳ್ತಾ ಇದ್ದಾರೆ, ಈಗ ಪಾಪ ಕರ್ಮಗಳನ್ನು ಬಿಡಿಸಲಿಕ್ಕೆ ಭಾರತದಲ್ಲಿ ಏನು ಮಾಡ್ತಾ ಬಂದರು, ಕಾಶಿ ಯಾತ್ರೆ, ಗಂಗಾ ಸ್ನಾನ ಅಥವಾ ಕೇದಾರನಾಥ, ಬದ್ರಿನಾಥ ಇವೆಲ್ಲ ಯಾತ್ರೆ ಮಾಡಿ ಪಾಪ ಕಳ್ಕೊಳ್ಳಿಕ್ಕೆ ಹೊರಟರು. ಆದರೆ ಸ್ಥೂಲ ದೈಹಿಕ ಯಾತ್ರೆಗಳನ್ನು ಮಾಡೋದರಿಂದ ಪಾಪ ಕರ್ಮಗಳು ನಾಶ ಆಗಲ್ಲ. ಅದರ ಯುಕ್ತಿ ಪರಮಾತ್ಮ ಸ್ವತಃ ಮಕ್ಕಳಿಗೆ ಹೇಳ್ತಿದ್ದಾರೆ. ಈಗ ನೇರವಾಗಿ ಈ ಪಾಪಕರ್ಮದ ಗ್ರಹಣ ಬಿಡಿಸ್ಕೋಬೇಕಾದ್ರೆ ದೇಹಾಭಿಮಾನ ಹಾಗೂ ಪಂಚವಿಕಾರಗಳ ದಾನ ನಾವು ಶಿವಬಾಬನಿಗೆ ಕೊಡಬೇಕು. यह काम विकार ही गिराने वाला है, इसलिए बाप कहते हैं दान दो तो 16 कला संपन्न बन जाएंगे. ಮುಖ್ಯವಾಗಿ ಬಾಬಾ ಹೇಳ್ತಾರೆ, ಕಾಮ ವಿಕಾರ ನಿಮ್ಮನ್ನು ಬೀಳಿಸ್ತಲೇ ಬಂದಿದೆ, ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಈಗ ದಾನ ಕೊಟ್ಟು ನೀವು 16 ಕಲಾ ಸಂಪನ್ನರಾಗಿರಿ. नहीं देंगे तो नहीं बनेंगे. ದಾನ ಕೊಡಲಿಲ್ಲ ಅಂದರೆ ನೀವು 16 ಕಲಾ ಸಂಪನ್ನರಾಗಲ್ಲ. आत्माओं का अपना अपना पार्ट मिला हुआ है ना, यह भी तुम्हारी बुद्धि में है, तुम्हारे आत्मा में कितना पार्ट है. ಬಾಬಾ ಹೇಳ್ತಾರೆ, ಹೀಗೆ ಎಲ್ಲ ಆತ್ಮಗಳಿಗೂ ತಮ್ಮ ತಮ್ಮದೇ ಆದಂತಹ ಪಾತ್ರ ಸಿಕ್ಕಿದೆ. ಮಕ್ಕಳ ಬುದ್ಧಿಯಲ್ಲಿ ಮಾತಿರಬೇಕಾಗಿದೆ, ನಾನು ಆತ್ಮ, ನನ್ನ ಪಾತ್ರ ಏನಿದೆ. तुम विश्व राज्य भाग्य लेते हो, यहाँ बेहद का ड्रामा है, अतः एक्टर्स है, इसमें फर्स्ट क्लास एक्टर्स है लक्ष्मी नारायण. ಹೀಗೆ ವಿಶ್ವ ಬಾಬಾ ಹೇಳ್ತಾರೆ ನಾಟಕ ಇದಾಗಿದೆ. ನಾಳೆ ನಾವು ವಿಶ್ವರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದ ಡ್ರಾಮಾ ಬಾಬಾ ಹೇಳ್ತಾರೆ ಇದು ಇದೇ ರೀತಿ ಮಾಡಲ್ಪಟ್ಟಿದೆ. ನಾವೆಲ್ಲ ಈ ಸೃಷ್ಟಿ ನಾಟಕದ ಪಾತ್ರಧಾರಿಗಳು. ಇದರೊಳಗೆ ನಾವು ಫಸ್ಟ್ ಕ್ಲಾಸ್ ಪಾತ್ರ ಮಾಡುವಂಥರಾಗಿದ್ದೇವೆ. तो उन्हों का नंबर 1 पार्ट है विष्णु सो ब्रह्मा सरस्वती, फिर ब्रह्मा सरस्वती सो विष्णु बनते हैं. 84 जन्म का चक्र कैसे लगाते हैं, यह सारा बुद्धि में आ जाता है. ಹೀಗೆ ನಾವು 84 ಜನ್ಮದ ಪಾತ್ರವನ್ನು ಹೇಗೆ ಮಾಡ್ತೇವೆ, ಇದೆಲ್ಲ ಸಂಪೂರ್ಣ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಈಗ ಬಂದಿದೆ. व्यापारी लोग चौपड़ा रखते हैं तो उस पर स्वस्तिक निकालते हैं तो गणेश की पूजा करते हैं. ये है बेहद का चौपड़ा. ಅದಕ್ಕೆ ಬಾಬು ಉದಾಹರಣೆಗೆ ಹೇಳ್ತಾರೆ, ವ್ಯಾಪಾರಸ್ಥರು ತಮ್ಮ ವ್ಯಾಪಾರದ ಲೆಕ್ಕವನ್ನು ಬರೀಲಿಕ್ಕಾಗಿಡುವಂಥ ಪುಸ್ತಕದ ಮೇಲೆ ಒಂದು ಮೊದಲನೇ ಪೇಜಿನ ಮೇಲೆ ಸ್ವಸ್ತಿಕ್ ಚಿತ್ರವನ್ನು ಬರೆದಿರ್ತಾರೆ. ಅಲ್ಲಿ ಲಾಭ ನಷ್ಟ ಎರಡೂ ಕೂಡ ಪುಸ್ತಕದಲ್ಲಿ ಜಮಾ ಬರಿತಾ ಹೋಗ್ತಾರೆ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಆ ಪುಸ್ತಕದಲ್ಲಿ ಸ್ವಸ್ತಿಕ್ ಬರೀತಾರೆ ಮತ್ತು ಗಣೇಶ ಪೂಜೆ ಮಾಡಿ ಆ ಪುಸ್ತಕದಲ್ಲಿ ಅವರ ಲೆಕ್ಕ ಬರಲಿಕ್ಕೆ ಆರಂಭಿಸ್ತಾರೆ. ಅದೇ ರೀತಿಯಾಗಿ ವಿಶ್ವನಾಟಕದ ಕಾಲಚಕ್ರದೊಳಗೆ ಬಾಬಾ ಹೇಳ್ತಿದ್ದಾರೆ, ನಾವು ಸಹ ನಮ್ಮ ಲೆಕ್ಕಾಚಾರವನ್ನು ಹೊಂದ್ಕೊಂಡು ಇದ್ದೇವೆ, ಅಂದರೆ ಲೆಕ್ಕಾಚಾರದಂತೆಯೇ ಇದ್ದೇವೆ. स्वस्तिक में 4 भाग होते हैं, जैसे पुरी में चावल का हंडा रखते हैं, वह पक जाता है तो 4 भाग हो जाते हैं, या चावल का ही भोग लगाते हैं. ಉದಾಹರಣೆಗೆ ಬಾಬಾ ಹೇಳ್ತಿದ್ದಾರೆ ನೋಡಿ, ಜಗನ್ನಾಥ ಪುರಿಯಲ್ಲಿ ಏನು ಮಾಡ್ತಾರೆ, ಒಂದು ಹಂಡೆ ಅನ್ನ ಮಾಡ್ತಾರೆ. ಅದು ಅನ್ನ ಆದ ಕೂಡಲೇ ಅದಕ್ಕೆ 4 ಭಾಗ ಮಾಡಲಾಗುತ್ತೆ, ತಾನೇ 4 ಭಾಗ ಆಗುತ್ತೆ. ಅಲ್ಲಿ ಜಗನ್ನಾಥನಿಗೆ ಕೇವಲ ಅನ್ನದ ನೈವೇದ್ಯ ಮಾಡಲಾಗ್ತದೆ. अभी तुम बच्चों को कौन पढ़ा रहे, मोस्ट बिलवेड बाप आकर तुम्हारा सर्वेंट बना है, तुम्हारी सेवा करते हैं. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ನಿಮಗೆ ಯಾರು ಕಲಿಸ್ತಾ ಇದ್ದೀರಿ, ಇಲ್ಲಿ ಮೋಸ್ಟ್ ಬಿಲ್ವೆಡ್ ತಂದೆ ಅವರು ಬಂದು ನಮಗೀಗ ಹೇಳ್ತಾರೆ, ನಾನು ನಿಮ್ಮ ಸೇವಕನಾಗಿದ್ದೇನೆ, ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ. ನೋಡಿ ಶಿವಬಾಬಾ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ನಿರಹಂಕಾರಿ ತಂದೆ ನಮಗೂ ನಿರಹಂಕಾರಿಗಳಾಗಲಿಕ್ಕಾಗಿ ಮಾತು ಹೇಳ್ತಾರೆ. ನಾನು ವಿಶ್ವದ ತ್ರಿಲೋಕದ ಒಡೆಯ ಪರಂಧಾಮ ನಿವಾಸಿ ತಂದೆ, ಪರಮ ಪವಿತ್ರ ತಂದೆ,
ಈ ಪಾಪದ ಜಗತ್ತಿಗೆ ಬಂದು ಎಲ್ಲ ಪಾಪಾತ್ಮಗಳನ್ನು ಪುಣ್ಯಾತ್ಮರನ್ನಾಗಿ ಮಾಡಲಿಕ್ಕೆ ಬಂದಿದ್ದೇನೆ ಅಂದರೆ ನಿಮ್ಮ ಸೇವಕನಾಗಿ ಬಂದಿದ್ದೇನೆ ಅಂತ ಹೇಳ್ತಾರೆ. मनुष्य तो कह देते आत्मा निर्लेप है, अभी तुम जानते हो आत्मा में 84 जन्मों का पाठ है ही, उनको फिर निर्लेप कहना कितना रात दिन का फर्क हो जाता है. ಮನುಷ್ಯರು ಹೇಳ್ತಾ ಬಂದಿದ್ದಾರೆ ಆತ್ಮ ನಿರ್ಲೇಪವಾಗಿದೆ ಅಂದರೆ ಏನು ಪಾಪ ಪುಣ್ಯ ಅದಕ್ಕೆ ಅಂಟೋದಿಲ್ಲ ಅಂತ. ಮಕ್ಕಳೇ, ಈಗ ನಿಮಗೆ ಗೊತ್ತಾಗಿದೆ ಆತ್ಮನೇ 84 ಜನ್ಮದ ಪಾತ್ರ ಅಭಿನಯಿಸ್ತದೆ. ಆತ್ಮ ನಿರ್ಲೇಪ ಅಲ್ಲ, ಹಗಲು ರಾತ್ರಿ ವ್ಯತ್ಯಾಸ ಇದೆ. ಅವ್ರು ನಿರ್ಲೇಪ ಅಂತ ಹೇಳೋದಕ್ಕೂ ಬಾಬಾ ಆತ್ಮದೊಳಗೇನೆ ಪಾಪ ಪುಣ್ಯದ ಖಾತೆ ಜಮಾ ಆಗುತ್ತೆ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಆತ್ಮಕ್ಕೇನು ಪಾಪ ಅಂಟೋದಿಲ್ಲ ಅಂದ್ಬಿಟ್ಟೆ ದೇಹದ ಯಾತ್ರೆಯನ್ನು ಮಾಡ್ತಾ ದೇಹವನ್ನು ನೀರಲ್ಲಿ ಮುಳುಗಿಸ್ತಾ ಬಂದಿದ್ದಾರೆ. जब कोई अच्छी रीति मास डेढ़ बैठ समझेंगे तब पॉइंट्स बुद्धि में बैठेगी. दिन प्रतिदिन पॉइंट्स बहुत निकलते रहते हैं. ಹೀಗೆ ಯಾವಾಗ ಬಾಬಾ ಹೇಳ್ತಾರೆ 1-2 ತಿಂಗಳು ಜ್ಞಾನ ನಿರಂತರ ಕೇಳಬೇಕು ಮುರಳಿ, ಆಗ ಪಾಯಿಂಟ್ಸ್ಗಳು ಬುದ್ಧಿಯಲ್ಲಿ ನಿಲ್ತದೆ. ದಿನ ಪ್ರತಿದಿನ ಬಾಬಾ ಅನೇಕ ಹೊಸ ಹೊಸ ಪಾಯಿಂಟ್ಸ್ಗಳನ್ನು ತಿಳಿಸ್ತಿರ್ತಾರೆ. यह है जैसे कस्तूरी, शास्त्रों में तो कुछ भी सार नहीं है. बाबा कहते हैं यह अब बुद्धि से निकाल दो. ಬಾಬನ ಜ್ಞಾನ ಅಂದರೆ ಕಸ್ತೂರಿ ಅಂದರೆ ಪರಿಮಳ ದೂರದವರೆಗೆ ಹರಡುತ್ತದೆ ಮಾತ್ರ. ಪರಿಮಳ ಪ್ರಯೋಜನಕಾರಿಯಾಗಿರುವಂಥ ಪರಿಮಳ ಇದು. ಶಾಸ್ತ್ರದಲ್ಲಿ ಏನು ಪ್ರಕಾರದ ಸಾರ ಪರಿಮಳ ಇಲ್ಲ, ಲಾಭ ಏನಿಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ ನೀವೇನೆಲ್ಲ ಓದಿದ್ದೀರಿ ಕಲ್ತಿದ್ದೀರಿ ಅದೆಲ್ಲ ಬುದ್ಧಿಯಿಂದ ತೆಗೆದುಹಾಕಿ. ज्ञान का सागर एक मैं ही हूँ. जब पूरा निश्चय बढ़ता है तो समझते हैं बरोबर यह सब भक्ति मार्ग के लिए है. ಹೀಗೆ ಜ್ಞಾನ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ. ಮಕ್ಕಳಿಗೆ ಇದು ನಿಶ್ಚಯ ಇರಬೇಕಾಗಿದೆ. ಬಾಬಾ ಹೇಳ್ತಿದ್ದಾರೆ ಭಕ್ತಿ ಮಾರ್ಗ ಅಂದರೆ ಬಾಬಾ ಹೇಳ್ತಿದ್ದಾರೆ ಇದೆಲ್ಲವೂ ಸಹ ಈಗ ನಡೀತಾ ಇದೆ. परमपिता परमात्मा ही आकर दुर्गति से सद्गति करते हैं, सीढ़ी पर ही क्लियर दिखाना है. ಹೀಗೆ ಪರಂಪಿತ ಪರಮಾತ್ಮ ಬಂದು ದುರ್ಗತಿಯಲ್ಲಿದ್ದವರನ್ನು ಸದ್ಗತಿಯನ್ನು ಕೊಡ್ತಾರೆ ಎಂಬ ಮಾತನ್ನು ಸಿಡಿ ಚಿತ್ರದಲ್ಲಿ ತುಂಬ ಕ್ಲಿಯರ್ ಆಗಿ ತೋರಿಸಲಾಗಿದೆ. भक्ति मार्ग शुरू होता है तो रावण राज्य शुरू होता है. अभी गीता एपिसोड रिपीट हो रहा है. ಭಕ್ತಿ ಮಾರ್ಗ ಆರಂಭ ಆಗುತ್ತೆ ಅಂದ್ರಲ್ಲಿ ರಾವಣ ರಾಜ್ಯನೂ ಕೂಡ ಆರಂಭ ಆಗಿರ್ತದೆ. ಈಗ ಕಲಿಯುಗದ ಅಂತ್ಯ ಸಂಗಮಿಗ ಬಂದಾಗ ಗೀತಾ ಭಗವದ್ಗೀತೆಯ ಜ್ಞಾನ ಆರಂಭ ಆಗುತ್ತೆ. बाप कहते हैं मैं कल्प 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 के संगमिक पर आता हूँ, इन्होंने फिर कच्छ मच अवतार कर दिया है. ಬಾಬಾ ಸತ್ಯ ಗೀತಾ ಜ್ಞಾನವನ್ನು ಕಲಿಸ್ಲಿಕ್ಕಾಗಿ ಬಾಬಾ ಪ್ರತಿ ಕಲ್ಪದ ಸಂಗಮಿಗದಲ್ಲಿ ಬರ್ತಾರೆ. ಆದರೆ ಭಕ್ತರು ಏನು ಹೇಳ್ಬಿಟ್ರು, ಪರಮಾತ್ಮ ಕಚ್ ಮಚ್ಚ ಅವತಾರ ಅಂದರೆ ವರಾಹ ಅವತಾರ, ಮತ್ಸಾವತಾರ, ಕುರ್ಮಾವತಾರ, ಅನೇಕ ಹಂದಿ, ನಾಯಿ, ಬೆಕ್ಕು, ಮೀನು, ಮೊಸಳೆ ಎಲ್ಲದರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಪ್ರಚಾರ ಮಾಡಿದ್ರು. 24 अवतार कर देते हैं. बाबा कहते हैं अब तुम पर बृहस्पति के दशा है, मैंने तुमको ಸ್ವರ್ಗ का मालिक बनाया. ಹೀಗೆ 24 ಅವತಾರ ಪರಮಾತ್ಮ ಅನ್ನೋದು ವರ್ಣಿಸ್ತಾರೆ ಭಕ್ತರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ಈಗ ನಿಮಗೆ ಬೃಹಸ್ಪತಿಯ ದಶೆ ಬಂದಿದೆ, ನಿಮಗೆ ನಾನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಿದ್ದೇನೆ. अब रावण ने राहु की दशा बिटा दी है, अब फिर बाप आए हैं स्वर्ग का मालिक बनाने, तो अपने को घाटा नहीं डालना चाहिए. ಬಾಬಾ ಹೇಳ್ತಾರೆ ರಾವಣ ರಾಹು ದಶೆಯನ್ನು ಇಟ್ಬಿಡ್ತಾನೆ, ಬಾಬಾ ಬೃಹಸ್ಪತಿ ದಶೆಯನ್ನು ಕೊಡ್ತಾರೆ, ವಿಶ್ವದ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಈಗ ಸ್ವರ್ಗದ ಮಾಲೀಕರಾಗುವಾಗ ಬೃಹಸ್ಪತಿ ದಶೆ ಬಂದಾಗ ಇದನ್ನು ಮಕ್ಕಳು ಬಾಬಾ ಹೇಳ್ತಾರೆ ಪಡ್ಕೊಳ್ಬೇಕೇ ಹೊರತು ಇದನ್ನು ನಷ್ಟ ಮಾಡ್ಕೊಳ್ಬಾರ್ದು ಅಂತಾರೆ. व्यापारी लोग अपना खाता हमेशा ठीक रखते हैं, घाटा डालने वाले को अनाड़ी कहा जाता है. ಹೀಗೆ ವ್ಯಾಪಾರಸ್ಥರ ಯೋಜನೆ ಪ್ಲ್ಯಾನ್ ಏನಿರ್ತದೆ, ವ್ಯಾಪಾರದಲ್ಲಿ ಲಾಭ ಗಳಿಸುವ ಪ್ಲ್ಯಾನ್ ಇರ್ತದೆ. ಲಾಭ ಪಡ್ಕೊಳ್ಳೋ ಸಮಯ ಬಂದಾಗ ಲಾಭ ಜಾಸ್ತಿ ಆಗ್ತಾ ಇದೆ ಅಂದರೆ ಇನ್ನೂ ಉತ್ಸಾಹಭರಿತರಾಗಿ ತುಂಬ ಇಂಟ್ರೆಸ್ಟಲ್ಲಿ ವ್ಯಾಪಾರಕ್ಕೆ ಕೂತ್ಕೋತಾರೆ. ಅಲ್ಲಿ ನಿದ್ದೆನೋ ತುಕಡಿಸೋದು ಮಾತಾಡೋದು ಅದೆಲ್ಲ ಮಾಡಲ್ಲ, ತಮ್ಮ ವ್ಯಾಪಾರಕ್ಕೆ ಪೂರ್ಣ ಗಮನ ಕೊಡ್ತಾರೆ. ಒಂದು ವೇಳೆ ವ್ಯಾಪಾರ ಆಗ್ತಾ ಇರಬೇಕಾದ್ರೆ ಲಾಲಸೆ ಹುಡುಗಾಟಿಕೆ ಮಾಡ್ತಾನೆ ವ್ಯಾಪಾರಸ್ಥ ಅಂತಂದರೆ ಆಗ ಅವನಿಗೆ ಏನು ಹೇಳ್ತಾರಲ್ಲಿ ಒಂದು ತಲೆ ಸರಿ ಇಲ್ಲ, ಒಂದು ಬುದ್ಧಿ ಸರಿ ಇಲ್ಲ. तो अब तो यह सबसे बड़ा व्यापारी है, कोई विरला व्यापारी व्यापार करे. ಅದೇ ರೀತಿ ಶಿವ ಬಾಬಾ ಬಹುದೊಡ್ಡ ವ್ಯಾಪಾರಸ್ಥನಾಗಿ ಸೃಷ್ಟಿಗೆ ಬಂದಿದ್ದಾರೆ.
ಈ ಸೃಷ್ಟಿಗೆ ಬಂದು ಶಿವಬಾಬಾ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸತ್ಯಗೀತಾ ಜ್ಞಾನದ ಯಜ್ಞದ ಸ್ಥಾಪನೆಯನ್ನು ಬಾಬಾ ಏನು ಮಾಡಿದ್ದಾರೆ. ಇದು ಬಾಬಾ ಹೇಳ್ತಾರೆ ಜ್ಞಾನ ರತ್ನಗಳ ಅಂಗಡಿ. ಇದು ಬಾಬಾ ಬಹುದೊಡ್ಡ ಜ್ಞಾನ ರತ್ನಗಳ ಅಂಗಡಿಯನ್ನು ತೆಗೆದು ಕೂತಾಗ ಇಲ್ಲಿ ಜ್ಞಾನ ರತ್ನಗಳನ್ನು ಖರೀದಿ ಮಾಡಲಿಕ್ಕೆ ಬಂದವರು ಬಾಬಾ ಹೇಳ್ತಿದ್ದಾರೆ ತುಂಬ ಚೀಪ್ ಬಿಸ್ನೆಸ್ ಪರಮಾತ್ಮ ಮಾಡ್ತಾ ಇದ್ದಾರೆ. ತುಂಬಾ ಮಕ್ಕಳು ಗಳಿಸ್ಕೋಬಹುದಾಗಿರ್ತದೆ, ಆದರೆ ಗಳಿಕೆ ಮಾಡುವ ಬದಲಾಗಿ ಪುನಃ ಮಕ್ಕಳು ನಷ್ಟ ಮಾಡಿಕೊಳ್ತಾ ಇರ್ತಾರೆ ಕೆಲವರು. ಇಂಥ ವ್ಯಾಪಾರ ಪರಮಾತ್ಮನ ಜೊತೆಗೆ ಭಾಗ್ಯ ಖರೀದಿ ಮಾಡಿಕೊಳ್ಳುವ ವ್ಯಾಪಾರ ಮಾಡಲಿಕ್ಕೆ ಮತ್ತೊಂದು ಸಮಯ ಜನ್ಮ ಇಲ್ಲ. ಇದು ಈಗ ಮಾತ್ರ. यह विनाशी व्यापार है, व्यापार तो सब मिट्टी में मिल जाने वाले हैं. अभी तुम्हारा सच्चा व्यापार हो रहा है. ಭಗವಂತನ ಜೊತೆಗೆ ಭಾಗ್ಯ ಖರೀದಿ ಮಾಡೋದೇ ನಿಜವಾದ ಸತ್ಯ ವ್ಯಾಪಾರವಾಗಿದೆ. ಉಳಿದ ವ್ಯಾಪಾರಗಳು, ಉಳಿದ ಆಸ್ತಿ ಹಣ ಎಲ್ಲ ಮಣ್ಣಿಗೆ ಸೇರ್ತದೆ. ಶಿವಬಾಬನಿಂದ ನಾವು ಆತ್ಮ ಏನು ಸತ್ಯ ಭಾಗ್ಯ ಸಂಪಾದನೆ ಮಾಡ್ತೇವೆ, ಖರೀದಿ ಮಾಡ್ತೇವೆ. ಇದೇ ಸಂಪತ್ತು, ಇದೇ ಸಂಪಾದನೆ ಮುಂದೆ ಜನ್ಮ ಜನ್ಮಗಳವರೆಗೆ ನಮ್ಮ ಜೊತೆಗಿರ್ತದೆ. ಇದೇ ಸತ್ಯ ವ್ಯಾಪಾರ ನಾವೀಗ ಬಾಬನ ಜೊತೆಗೆ ಖರೀದಿ ಮಾಡಬೇಕು. ಇದೇ ಒಂದು ಮಾತನ್ನು ವಚನಕಾರರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಧರಣಿಯ ಮೇಲೊಂದು ಹಿರಿಯ ಅಂಗಡಿಯ ನಿಕ್ಕಿ ಸಿದ್ದಪ್ಪ ಶೆಟ್ಟಿ ವ್ಯಾಪಾರಕ್ಕೆ ಕುಳಿದಿರ್ಪ, ಒಂದಾಣೆಗೆ ಗೆಲ್ಲ ಒಂದಾಣೆಗೆ ಸೋಲ. ಸಿದ್ದಪ್ಪ ಶೆಟ್ಟಿ ಯಾರು? ಶಿವಬಾಬಾ. ಒಂದಾಣೆ ನಾನು 1 ರೂಪಾಯಿ ಜಾಸ್ತಿ ಕೊಟ್ಟೆ, ನನಗೆ ಭಾಗ್ಯ ಜಾಸ್ತಿ ಬಂತು. 1 ರೂಪಾಯಿ ಕಮ್ಮಿ ಕೊಟ್ಟರು ಅವ್ರಿಗೆ ಭಾಗ್ಯ ಕಮ್ಮಿ ಆಗಿ ಸಿಗಲ್ಲ. ಸಿದ್ದಪ್ಪ ಶೆಟ್ಟಿ ಅಂದರೆ ಇಲ್ಲಿ ವ್ಯಾಪಾರ ಅಂದರೆ ತಕ್ಕಡಿ ಕರೆಕ್ಟಾಗಿ ತೂಗ್ತಾರೆ. ಅಷ್ಟೊಂದು ಮಕ್ಕಳಿಗೆ ಭಾಗ್ಯ ರೂಪಿಸಿಕೊಳ್ಳಿಕ್ಕೆ ಇಲ್ಲಿ ಬಡವ ಶ್ರೀಮಂತ ಅನ್ನುವಂಥ ಭೇದತೆ ಬಾಬಾ ಮಾಡಲ್ಲ. ಎಷ್ಟು ಮಕ್ಕಳು ಆಂತರಿಕವಾಗಿ ಹೃದಯಪೂರ್ವಕವಾಗಿ ಮಕ್ಕಳು ಬಾಬನ ಜ್ಞಾನ ಕೇಳ್ತಾರೆ, ಸೇವೆ ಮಾಡ್ತಾರೆ, ಅದರನುಸಾರವಾಗಿ ಅವರಿಗೆ ಭಾಗ್ಯ ಸಂಪಾದನೆ ಆಗ್ತಿರ್ತದೆ. ಇದು ಖರೀದಿ ಅಂತ ಬಾಬಾ ಹೇಳ್ತಾರೆ. ಈಗ ಸಿದ್ದಪ್ಪ ಶೆಟ್ಟಿಗೆ ನಾವು ಕೊಡಬೇಕಾದಂತಹ ಖರೀದಿ ಆದಮೇಲೆ, ಭಾಗ್ಯ ಖರೀದಿ ಆದಮೇಲೆ ನಾವು ಕೊಡಬೇಕಲ್ಲ, ಏನು ಕೊಡೋದು? ಬಾಬಾ ಏನು ಹೇಳ್ತಿದ್ದಾರೆ? ಯಾವಾಗಲೂ ದಾದಿಯವರು ಹೇಳ್ತಿದ್ರು, ಜಾನಕಿ ದಾದಿಯವರು, 5 ಖೋಟೆ ಸಿಕ್ಕೆ ಅಂತ, ಅಂದರೆ ನಾಣ್ಯಗಳು. ಅದೆಲ್ಲ ಅದ್ರ ಮೇಲೆ ಏನಾದ್ರೂ ಕಲೆ ಆಗಿದ್ದರೆ ಅಥವಾ ಅದನ್ನು ಕುಟ್ಟಿದರೆ ಅದಕ್ಕೆ ಅದರ ಏನು ಹೇಳ್ತಾರೆ, ಆ ಒಂದು ನಾಣ್ಯದ ರೂಪ ಚೇಂಜ್ ಆಗಿಬಿಟ್ಟಿರ್ತದೆ, ನಡೆಯೋದಿಲ್ಲ, ಚಾಲನೆಯಲ್ಲಿರೋದಿಲ್ಲ. ಅಂಥ 5 ನಾಣ್ಯಗಳು ಕೊಟ್ಬಿಡಿ ಅಂತ ಹೇಳ್ತಾರೆ. ಒಂದು ಯಾವುದು ನಾಣ್ಯ? ಕಾಮ. 2ನೇದು ಕ್ರೋಧ. 3ನೇದು ಲೋಭ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಈ 5 ನಡೆಯದೇ ಇರುವ ನಾಣ್ಯಗಳನ್ನು ಇಟ್ಕೊಂಡಿದ್ದೇವಲ್ಲ, ಅವನ್ನು ನಾವು ಬಾಬನಿಗೆ ಕೊಡಬೇಕು. ಬಾಬನಿಂದ 21 ಜನ್ಮದ ಶ್ರೇಷ್ಠ ಭಾಗ್ಯದ ಖರೀದಿ ನಾವು ಮಾಡಬೇಕು. ಇಂಥ ಅಂಗಡಿ ಇದೊಂದು ಮಾತ್ರ, ಮತ್ತೊಂದು ಅಂಗಡಿ ಸೃಷ್ಟಿಯಲ್ಲಿ ಇಂಥದ್ದಿಲ್ಲ. ಆದರೆ ಈ ವ್ಯಾಪಾರನೂ ಕೂಡ ಇಲ್ಲಿ ಸಿದ್ದಪ್ಪ ಶೆಟ್ಟಿ ಇನ್ನು ಸ್ವಲ್ಪ ಸಮಯದವರೆಗೆ ಮಾತ್ರ ಮಾಡ್ತಾರೆ. ಇದು ಕೂಡ ವ್ಯಾಪಾರ ಏನು ಹೇಳ್ತಾರೆ, ಸೀಸನ್ ಕ್ಲೋಸ್ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಭಾಗ್ಯ ಖರೀದಿ ಮಾಡಿಕೊಳ್ಳುವ ಸಮಯದಲ್ಲಿ ಹುಡುಗಾಟಿಕೆ ಮಾಡಿದರೆ ಅನಾಡಿ, ಅವಿದ್ಯಾವಂತರು, ಬುದ್ಧಿಹೀನರು ಅಂತ ಕರೆಯಲಾಗುತ್ತೆ. सेंटर में कोई मुश्किल आएंगे, भारत को बहुत लंबा चौड़ा है ना, तो सब जगह तुमको जाना है. पानी की गंगाएं तो सारी भारत में नहीं है. ಹೀಗೆ ಶಿವಬಾಬಾ ನಮಗೆ ಜ್ಞಾನ ಕಲಿಸ್ತಾರೆ. ನಾವು ಪ್ರದರ್ಶನಿ, ಮೇಳ ಇತ್ಯಾದಿ ಅನೇಕ ದಿಕ್ಕಿನಲ್ಲಿ ಮಾಡ್ತೇವೆ. ಎಲ್ಲರೂ ಸೆಂಟ್ರಿಗೇನೆ ಬರಬೇಕಂದ್ರೆ ಆಗೋದಿಲ್ಲ. ಅಲ್ಲಲ್ಲೇ ಚಿತ್ರ ಪ್ರದರ್ಶನಗಳನ್ನು ಮಾಡಬೇಕು. ನೋಡಿ ಬಾಬಾ ಹೇಳ್ತಾರೆ, ಭಾರತ ತುಂಬ ಉದ್ದ ಆಗಲ್ಲ ಇದೆ. ಎಲ್ಲ ಸ್ಥಳಗಳಲ್ಲಿ ಅಲ್ಲಲ್ಲೇ ನಾವು ಪ್ರದರ್ಶನಗಳ ಮಾಡಿ ಬಾಬನ ಸಂದೇಶ ಕೊಡಬೇಕು. ಅದಕ್ಕೆ ನೋಡಿ ಗಂಗಾ ನದಿ ಎಲ್ಲಿ ಹರಿತಿರ್ತದೆ ಎಲ್ಲ ಭಕ್ತರು ಹೋಗಿ ಅದರಲ್ಲಿ ಮುಳುಗ್ತಾರೆ. ಅದರಿಂದ ಬಾಬಾ ಹೇಳ್ತಿದ್ದಾರೆ, ನೀವು ಜ್ಞಾನ ಗಂಗೆಯರು, ಭಾರತದಾದ್ಯಂತ ನೀವು ತಿರುಗಬೇಕು. ये भी तुमको समझना पड़े कि पानी की गंगा कोई पतित पावन नहीं है, तुम ज्ञान गंगाओं को जाना पड़ेगा. ಈ ಮಾತು ಸಹ ನೀವು ತಿಳಿಸ್ಬೇಕಾಗಿದೆ. ಪತಿತ ಪಾವನಿ ನೀರಿನ ಗಂಗೆ ಅಲ್ಲ, ಜ್ಞಾನ ಗಂಗೆಯರು ನೀವಾಗಿದ್ದೀರಿ. ಪರಮಾತ್ಮ ಕೊಲಿಸ್ತಿರುವಂಥ ಜ್ಞಾನ ಗಂಗೆ ನೀವು ಅನೇಕರಿಗೆ ತಿಳಿಸ್ಬೇಕು. चारों तरफ प्रदर्शनी मेले करते रहेंगे, दिन प्रतिदिन चित्र भी अच्छे अच्छे बनते रहेंगे. शोभनिक चित्र ऐसे हो जो देखने से ही खुश हो जाए कि यह तो ठीक समझाते हैं.
ಹೀಗೆ ಬಾಬಾ ಹೇಳ್ತಿದ್ದಾರೆ, 4 ದಿಕ್ಕಿನಲ್ಲಿ ಪ್ರದರ್ಶನ ಚಿತ್ರಗಳನ್ನು ಮಕ್ಕಳು ಹಾಕ್ತಾ ಇರಬೇಕು. ದಿನ ಪ್ರತಿದಿನ ಚಿತ್ರಗಳು ಹೊಸ ಹೊಸ ರೂಪದ ತುಂಬ ಶೋಭನೀಕ ಚಿತ್ರಗಳು ಮಕ್ಕಳಿಗೆ ಬಾಬಾ ತಯಾರಿಸ್ತಾ ಇದ್ದಾರೆ. ಇದನ್ನು ನೋಡುವಾಗಲೇ ಜನರಿಗೆ ತುಂಬ ಖುಷಿ ಆಗಬೇಕು. अब लक्ष्मी नारायण की राजधानी स्थापन हो रही है, अभी ब्राह्मण धर्म की स्थापन हो रही है, ब्राह्मण ही देवी देवताएं बनते हैं. ಹೀಗೆ ಲಕ್ಷ್ಮೀ ನಾರಾಯಣ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಈಗ ನೀವು ಬ್ರಾಹ್ಮಣ ಧರ್ಮ ಸ್ಥಾಪನೆ ಮಾಡ್ತಾ ಇದ್ದೇನೆ. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಅಂದ್ರೇ ದೇವಿ ದೇವತೆಗಳಾಗೋರು ನಾಳೆ. तुम अभी पुरुषार्थ कर रहे हो तो दिल में अपने से पूछते रहो कि हमारे में कोई छोटा मोटा कांटा तो नहीं है. ಈಗ ನಾವು ಪುರುಷಾರ್ಥ ಮಾಡ್ತಾ ಇದ್ದೇವೆ, ನಾವು ನಮ್ಮ ಮನಸ್ಸಿಗೆ ಅಂದರೆ ಹೃದಯಕ್ಕೆ ಪ್ರಶ್ನಿಸ್ಕೊಳ್ಬೇಕಾಗಿದೆ, ನನ್ನೊಳಗೆ ಯಾವುದೇ ಪ್ರಕಾರದ ಚಿಕ್ಕ ಪುಟ್ಟ ಮುಳ್ಳು ಇಲ್ಲವೇ. काम का कांटा तो नहीं, क्रोध का छोटा सा कांटा यह भी बहुत खराब है. ದೇವತಾएं ಕ್ರೋಧಿ नहीं होते हैं. ಕಾಮ ವಿಕಾರದ ಮುಳ್ಳನ್ನು ತೀರ್ಲೇಕೂಡದು. ಕ್ರೋಧನೂ ಸಹ ಬಾಬಾ ಹೇಳ್ತಾರೆ ಚಿಕ್ಕ ಪುಟ್ಟ ಮುಳ್ಳು, ಇದು ತುಂಬ ಕೆಟ್ಟದ್ದು ಅಂತಾರೆ ಬಾಬಾ. ದೇವತೆಗಳೆಂದಿಗೂ ಕ್ರೋಧಿಗಳಾಗುವುದಿಲ್ಲ. दिखाते हैं शंकर के आंख खुलने से विनाश हो जाता है, यह भी एक कलंक लगता है, विनाश तो होना ही है. ಹೀಗೆ ವಿವರಣೆ ಕೊಡ್ತಾರೆ ಯಾವಾಗಲೂ ಶಾಸ್ತ್ರಗಳಲ್ಲಿ. ಶಂಕರ 3ನೇ ಕಣ್ಣನ್ನು ತೆರೆದಾಗ ಸೃಷ್ಟಿ ಸುಟ್ಟು ಭಸ್ಮ ಆಯಿತು. ಈಗ ಇದು ಒಂದು ಪ್ರಕಾರದ ಅಪವಾದ ಶಂಕರನಿಗೆ ಇಟ್ಟಿದ್ದಾರೆ ಅಂತಾರೆ ಬಾಬಾ. विनाश तो होना ही है. सूक्ष्म वतन में शंकर को कोई सर्प आदि थोड़े ही हो सकते हैं, वहाँ धरती ही कहाँ से सर्प आदि निकले. ವಿನಾಶ ಆಗಲೇಬೇಕಾಗಿದ್ದಾರೆ. ಸೂಕ್ಷ್ಮವತನದಲ್ಲಿ ಶಂಕರನಿಗೆ ಅಲ್ಲಿ ಸರ್ಪ ಎಲ್ಲ ಸುತ್ಕೊಂಡು ಕೂತಿರೋದು. ಸೂಕ್ಷ್ಮವತನದಲ್ಲಿ ಇದ್ದಂಥ ಶಂಕರ ಕೆಳಗಿನ ಸ್ಥೂಲವತನ ವಿನಾಶ ಮಾಡಲಿಕ್ಕೆ ಹೇಗೆ ಸಾಧ್ಯ. आसमान में थोड़े ही सर्प घूमेंगे, सूक्ष्म वतन स्थूल वतन में भाग बगीचे सर्प आदि कुछ भी नहीं होते. ಹೀಗೆ ಬಾಬಾ ಹೇಳ್ತಿದ್ದಾರೆ, ಆಕಾಶದಲ್ಲಿ ಸರ್ಪಗಳೆಲ್ಲ ಓಡಾಡ್ತವೆ. ಸೂಕ್ಷ್ಮವತನ ಅಂದರೆ ಬಾಬಾ ಹೇಳ್ತಾರೆ ಸೂಕ್ಷ್ಮವತನ ಅಥವಾ ಮೂಲವತನದಲ್ಲಿ ತೋಟಗಳು ಸರ್ಪಗಳು ಇಲ್ಲೆಲ್ಲಿರ್ತವೆ. ये सब यहाँ होते हैं, स्वर्ग भी यहाँ ही होता है, इस पर मनुष्य कांटे मिसल है. ಹೀಗೆ ಈ ತೋಟಗಳು ಪಶು ಪಕ್ಷಿಗಳು ಅಥವಾ ಇದೆಲ್ಲ ಓಡಾಟ ಸ್ಥೂಲವತನದಲ್ಲಿ ಇರ್ತದೆ ನೋಡಿ. ಸ್ಥೂಲವತನದಲ್ಲಿ ಮನುಷ್ಯರು ಈ ಸಮಯದಲ್ಲಿ ಮುಳ್ಳಿನಂತಾಗ್ಬಿಟ್ಟಿದ್ದಾರೆ. इसलिए इनको कांटों का जंगल कहा जाता है, सत्युग फूलों का बगीचा. ಆದ್ದರಿಂದ ಕಲಿಯುಗದ ಈ ಜಗತ್ತಿಗೆ ಏನು ಹೇಳಲಾಗುತ್ತೆ, ಮುಳ್ಳುಗಳ ಕಾಡೆಂದು ಕರೆಯಲಾಗುತ್ತೆ. ಸತ್ಯುಗ ಅಂತಂದರೆ ಹೂತೋಟವಾಗಿದೆ. ತುಮ್ ದೇಖ್ತೆ ಹೋ ಬಾಬಾ ಕೈಸೆ ಬಗೀಚಾ ಬನಾತೆ. ಬಾಬಾ ಹೇಳ್ತಾರೆ, ನೀವು ನೋಡ್ತಾ ಇದ್ದೀರಿ ಈ ಭಾರತವನ್ನು ವಿಶ್ವವನ್ನು ಬಾಬಾ ಹೂತೋಟವಾಗಿ ಹೇಗೆ ತಯಾರಿಸ್ತಿದ್ದಾರೆ. बाबा ತಿಳಿಸ್ತಾರೆ, मोस्ट ब्यूटीफुल बनाते हैं, सबको हसीन बनाते हैं, खुद तो एवर हसीन है. ಬಾಬಾ ಎಲ್ಲ ಆತ್ಮಗಳನ್ನು ಸಂಪೂರ್ಣ ಪವಿತ್ರ ಮಾಡ್ತಾ ಇದ್ದಾರೆ, ಮೋಸ್ಟ್ ಬ್ಯೂಟಿಫುಲ್ ಮಾಡ್ತಾ ಇದ್ದಾರೆ ಭಾರತವನ್ನು. ಯಾಕೆಂದರೆ ಬಾಬಾ ಸ್ವತಃ ಸದಾ ಪವಿತ್ರ ಇದ್ದಾರೆ. सब सजीनियों का अर्थात बच्चों को ಹಸೀನ್ ಬನಾತೆ ಹೇ. ಬಾಬಾ ಎಲ್ಲ ಆತ್ಮಗಳಿಗೆ ಏನು ಹೇಳ್ತಾರೆ, ಪ್ರಿಯತಮೆಯರು. ಪ್ರಿಯತಮೆಯರನ್ನು ಶಿವ ಬಾಬಾ ಸಂಪೂರ್ಣ ಏನು ಮಾಡ್ತಾರೆ, ಪವಿತ್ರ ಮಾಡ್ತಾ ಇದ್ದಾರೆ. रावण ने तो बिल्कुल काला बना दिया है. अब तुम बच्चों को खुशी होनी चाहिए, हमारे ऊपर बृहस्पति की दशा बैठी है. ಹೀಗೆ ರಾವಣ ನಮ್ಮನ್ನು ಕಪ್ಪು ಮಾಡಿಬಿಟ್ಟಿದೆ, ಪತಿತ ಮಾಡಿದೆ. ಮಕ್ಕಳಿಗೀಗ ತುಂಬ ಖುಷಿ ಆಗಬೇಕಾಗಿದೆ. ನಮಗೆ ಬಾಬಾ ಸಿಕ್ಕಿದ್ದಾರೆ ಅಂದರೆ ಅರ್ಥ ನಮಗೀಗ ಬೃಹಸ್ಪತಿಯ ದಶೆ ಕೂತಿದೆ. आधा समय दुख आधा समय सुख हो, इससे फायदा ही क्या है, नहीं तो 3 हिस्सा सुख है. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ದುಃಖ ಇದೆ. ಬಾಬನ ಮಕ್ಕಳಿಗೆ ಅರ್ಧ ಸಮಯ ಸುಖ ಅರ್ಧ ಸಮಯ ದುಃಖ, ಇದು ಲಾಭ ಏನಾಯಿತು ಅಂತ ಕೇಳ್ತಾರೆ. ಯಾಕೆಂದರೆ ಬಾಬನ ಮಕ್ಕಳಿಗೆ ಸೃಷ್ಟಿಯಲ್ಲಿ 3 ಭಾಗ ಸುಖ ಪಡಿಬೇಕು. ये ड्रामा बना हुआ है, बहुत लोग पूछते हैं कि ड्रामा ऐसा क्यों बनाए हैं. अरे यह तो अनादि है, न क्यों बना, यहाँ प्रश्न उठ नहीं सकता. ಇದು ಸೃಷ್ಟಿ ನಾಟಕ ಈ ರೀತಿ ಮಾಡಲ್ಪಟ್ಟಿದೆ. ಆದರೆ ಕೆಲವರು ಪ್ರಶ್ನೆ ಮಾಡ್ತಾರೆ, ಇಂಥ ನಾಟಕ ಯಾಕೆ ಭಗವಂತ ರಚನೆ ಮಾಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ ಹೀಗೆ ಪ್ರಶ್ನೆ ಮಾಡೋ ಹಾಗೆ ಇಲ್ಲ. यह अनादि अविनाशी बना बनाए ड्रामा है, बनी बनाई बन रही, किसी को मोक्ष नहीं मिल सकता.
ಇದು ಅನಾದಿ ಅವಿನಾಶಿ ಮಾಡಲ್ಪಟ್ಟಂಥ ನಾಟಕವಾಗಿದೆ. ಇದಕ್ಕೆ ಬಾಬಾ ಹೇಳ್ತಾರೆ, ನಾಟಕದಿಂದ ಯಾರಿಗೂ ಬಿಡುಗಡೆ ಮೋಕ್ಷ ಇಲ್ಲ. ये तो अनादि सृष्टि चली आती चलते रहेगी, प्रलय होते नहीं. बाबा नई दुनिया बनाते हैं परंतु इसमें गुंजाइश कितनी है. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಅನಾದಿ ಸೃಷ್ಟಿ ಇದು ನಡೀತಾ ಇದೆ, ಇದು ನಡೀತಾ ಇರ್ತದೆ, ಪ್ರಳಯ ಅಂತ ಆಗೋದಿಲ್ಲ. ಬಾಬಾ ಹೇಳ್ತಿದ್ದಾರೆ, ನವಜಗತ್ತು ಹೇಗೆ ಸ್ಥಾಪನೆ ಆಗ್ಬೇಕು ಹಾಗಾಗುತ್ತೆ, ಇದರಲ್ಲಿ ಮಕ್ಕಳಿಗೆ ಸಂಶಯ ಬೇಡ ಅಂತಾರೆ. जब मनुष्य पतित दुखी होते हैं तभी बुलाते हैं बाबा, आकर सबकी कायाकल्प वृक्ष समान बनाते हैं. ಬಾಬಾ ಹೇಳ್ತಾರೆ, ಮನುಷ್ಯರು ಯಾವಾಗ ಪತಿತರು ದುಃಖಿತರಾಗ್ತಾರೆ ಆಗ ಬಂದು ಬಾಬಾ ಮಕ್ಕಳಿಗೆ ಅಂದರೆ ಎಲ್ಲ ಮನುಷ್ಯರ ಆಯುಷ್ಯವನ್ನು ಅಭಿವೃದ್ಧಿ ಮಾಡ್ತಾರೆ, ಕಲ್ಪವೃಕ್ಷ ಸಮಾನ ಮಾಡ್ತಾರೆ. तुम्हारे आत्मा पवित्र बन जाती तो शरीर भी पवित्र मिलेगा, तो बाप तुम्हारे कायकल्पतರು बनाते हैं. ಹೀಗೆ ಬಾಬಾ ಮಕ್ಕಳಿಗೆ ಈಗ ಪವಿತ್ರರನ್ನಾಗಿ ಮಾಡ್ತಿದ್ದಾರೆ. ಆತ್ಮ ಪವಿತ್ರ ಆದಾಗ ಶರೀರ ಕೂಡ ಆತ್ಮಕ್ಕೆ ಪವಿತ್ರವಾದದ್ದು ಸಿಗ್ತದೆ, ಅಲ್ಲಿ ಆಯುಷ್ಯ ಸಂಪೂರ್ಣ ಇರ್ತದೆ. ಅದಕ್ಕೆ ಕಲ್ಪತರು ಕಲ್ಪವೃಕ್ಷ ಅಂತ ಹೇಳಾಗತ್ತೆ. आधा कल्प कब तुम्हारी अकाल मृत्यु नहीं होती, तुम काल पर जीत पाते हो, तुम बच्चों को बहुत पुरुषार्थ करना चाहिए. ಹೀಗೆ ಅರ್ಧ ಕಲ್ಪ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಎಂದಿಗೂ ಅಕಾಲ ಮರಣ ಎಂಬುದು ಬರಲ್ಲ. ಬಾಬಾ ಹೇಳ್ತಾರೆ, ನೀವೀಗ ಆತ್ಮ ಕಾಲದ ಮೇಲೆ ಮರಣದ ಮೇಲೆ ವಿಜಯವನ್ನು ಪಡಿತಾ ಇದ್ದೀರಿ. ಮಕ್ಕಳು ಈಗ ಈ ಪುರುಷಾರ್ಥದಲ್ಲಿದ್ದೀರಿ. जितना ऊंच पद पाए उतना अच्छा है. पुरुषार्थ हर एक ಜಾಸ್ತಿ ಕಮಾಯಿ के लिए करते हैं. ಎಷ್ಟು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀರಿ ನಿಮಗಷ್ಟು ಚೆನ್ನಾಗಿ ಬಾಬಾ ಹೇಳ್ತಾರೆ ಒಳ್ಳೆಯದು. ಪುರುಷಾರ್ಥ ಎಂದರೆ ಆತ್ಮಕ್ಕೆ ಇದು ಸಂಪಾದನೆ ಆಗಿದೆ. लकड़ी वाले भी कहेंगे हम जास्ती लकड़ी ले जाए तो जास्ती कमाई होगी, कोई तो ठगी से भी कमाई करते हैं. ಈಗ ಕಟ್ಟಿಗೆ ವ್ಯಾಪಾರ ಮಾಡುವಂಥವ್ರು ಇರ್ತಾರೆ, ಅವ್ರಿಗೂ ಆಸೆ ಇರ್ತದೆ, ನಾವು ಜಾಸ್ತಿ ಕಟ್ಟಿಗೆ ಕಾಡಿಂದ ತಕೊಂಡು ಹೋದರೆ ನಮ್ಗೆ ವ್ಯಾಪಾರ ಜಾಸ್ತಿ ಆಗುತ್ತೆ, ಸಂಪಾದನೆ ಜಾಸ್ತಿ ಆಗ್ತದೆ. ಹೀಗೆ ವ್ಯಾಪಾರದಲ್ಲಿ ಕೆಲವರು ಮೋಸ ಮಾಡಿ ಸಂಪಾದಿಸುವಂಥವ್ರು ಕೂಡ ಇರ್ತಾರೆ. यहाँ ऐसे कोई दुख की बात नहीं होती है. अब तुम बाप से कितना वर्षा लेते हो, अपनी जांच करनी चाहिए कि हम स्वर्ग में जाने लायक हैं. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಸತ್ಯುಗದಲ್ಲಿ ಯಾವುದೇ ರೂಪದ ದುಃಖದ ಮಾತಿಲ್ಲ. ಆ ಸ್ವರ್ಗದ ಭಾಗ್ಯವನ್ನು ನಾವೀಗ ತಂದೆಯನ್ನು ಪಡ್ಕೊಳ್ತಾ ಇದ್ದೇವೆ. ಬಾಬಾ ಹೇಳ್ತಾರೆ, ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾಗಿದೆ. ಬಾಬಾ ಭಾಗ್ಯ ಕೊಡ್ತಿದ್ದಾರೆ ಸರಿ, ನಾನು ಸ್ವರ್ಗಕ್ಕೆ ಹೋಗಲಿಕ್ಕೆ ಲಾಯಕ್ಕಿದ್ದೇನೆ, ಯೋಗ್ಯನಾಗಿದ್ದೇನೆ. ಬಾಬಾ ಉದಾಹರಣೆಗೆ ನಾರದನ ಕಥೆ ಹೇಳ್ತಾರೆ. ಶಾಸ್ತ್रों में तो बहुत बातें लिख दी है, यह तीर्थ यात्रा आदि सब छोड़ो. गीता भी है ना, चारों तरफ लगाए फेरे फिर भी हरदम दूर रहे. ಇದಕ್ಕೆ ಶಾಸ್ತ್ರದ ಮಾತುಗಳೆಲ್ಲ ಬಿಟ್ಟುಬಿಡಿ, ಈ ಸುತ್ತಾಟ ತಿರುಗಾಟ ಯಾತ್ರೆ ಮಾಡೋದೆಲ್ಲ ಬಿಡಿ. ಯಾಕೆಂದರೆ ಗೀತೆಯಲ್ಲಿ ಸಹ ಇಂಥದ್ದು ನೀವು ಕೇಳಿದ್ದೀರಿ, ಪರಮಾತ್ಮನ ದರ್ಶನಕ್ಕೆ 4 ದಿಕ್ಕಿನ ಯಾತ್ರೆ ಮಾಡ್ತಾ ಇದ್ವಿ, ಸುತ್ತಾಡ್ತಾ ಇದ್ವಿ, ಖರ್ಚು ಮಾಡ್ತಾ ಇದ್ದೆವು, ಆದರೂ ಪರಮಾತ್ಮ ತಂದೆಯಿಂದ ದೂರವೇ ಇದ್ದೆವು. अब बाप तुमको कितनी अच्छी यात्रा सिखलाते हैं, इसमें कोई तकलीफ नहीं. सिर्फ बाप कहते हैं मामेकम याद करो तो विकर विनाश होंगे. ಈಗ ಬಾಬಾ ಮಕ್ಕಳಿಗೆ ತುಂಬ ಚೆನ್ನಾಗಿ ಯಾತ್ರೆಯನ್ನು ಕಲಿಸ್ತಿದ್ದಾರೆ. ಇದರಲ್ಲಿ ಯಾವುದೇ ರೂಪದ ಕಷ್ಟ ಖರ್ಚಿನ ಮಾತಿಲ್ಲ. ನಮ್ಮನ್ನು ಆತ್ಮ ಎಂದು ತಿಳಿದು ಕೇವಲ ತಂದೆ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಇದರಿಂದಲೇ ಆತ್ಮದ ವಿಕರ್ಮ ವಿನಾಶವಾಗುತ್ತದೆ. बहुत अच्छी युक्ति तुमको सुनाता हूँ, बच्चे सुनते हो. यहाँ मेरा लोन लिया हुआ रथ है. ಮಕ್ಕಳಿಗೆ ತುಂಬ ಒಳ್ಳೆಯ ಯುಕ್ತಿಗಳನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಬ್ರಹ್ಮಾರವರ ಮುಖಾಂತರ ಬಾಬಾ ತಿಳಿಸ್ತಾ ಇರೋದರಿಂದ ಬಾಬಾ ಬ್ರಹ್ಮನ ಶರೀರಕ್ಕೆ ಏನು ಹೇಳ್ತಾರೆ, ನಾನು ಇದನ್ನು ಬಾಡಿಗೆಗೆ ತಗೊಂಡಿದ್ದೇನೆ. इस बाप को कितनी खुशी होती है, हमने बाप को अपना शरीर लोन दिया है. ಹೀಗೆ ಬ್ರಹ್ಮ ಬಾಬನಿಗೆ ಬಹಳ ಖುಷಿ ಇತ್ತು. ಶಿವ ಬಾಬನಿಗೆ ವಿಶ್ವ ಕಲ್ಯಾಣದ ಕಾರ್ಯ ಮಾಡಲಿಕ್ಕೆ ನನ್ನ ಈ ಶರೀರವನ್ನು ನಾನು ಕೊಟ್ಟಿದ್ದೇನೆಕ್ಕಿಂತಲೂ ಅವರೇ ತಗೊಂಡಿದ್ದಾರೆ, ಈ ನನ್ನ ಶರೀರ ಬಾಡಿಗೆಗೆ ತಗೊಂಡಿದ್ದಾರೆ, ಎಂಥ ಭಾಗ್ಯ ನಂದು ಅಂತ ಬ್ರಹ್ಮ ಬಾಬನಿಗೆ ಯಾವಾಗಲೂ ತುಂಬ ಖುಷಿ ಇತ್ತು. बाप तुमको विश्व का मालिक बनाते, नाम भी है भागीरथ, तुम जानते हो बाम शादी तैयार हो रहे. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನಾಳೆ ವಿಶ್ವದ ಮಾಲೀಕರಾಗ್ತೀರಿ. ಹಾಗೆ ಬ್ರಹ್ಮ ಬಾಬಾ ನಾಳೆ ನಾನು ವಿಶ್ವದ ಮಾಲೀಕನಾಗ್ತೇನೆ. ಈಗ ಸಂಗಮೇಘದಲ್ಲಿ ಭಾಗೀರಥ ಶಿವನ ರಥ ನನ್ನ ಈ ಶರೀರ.
ಹೀಗೆ ಅನುಭವ ಮಾಡ್ತಾ ಬಹಳ ಖುಷಿಯಲ್ಲಿ ಇರ್ತಿದ್ರು. ಮಕ್ಕಳೇ, ನಿಮಗೆ ಗೊತ್ತಿದೆ, ವಿನಾಶದ ಸರ್ವ ತಯಾರಿಗಳು ನಡೀತಾ ಇದ್ದಾವೆ. ಬಾಂಬ್ಸ್ಗಳೆಲ್ಲ ತುಂಬ ತಯಾರಿಸಿಟ್ಟಿದ್ದಾರೆ. आग लगनी है, रावण का भूत भी बनाते हैं मारने के लिए, यहाँ मारने आदि की कोई बात नहीं. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ಜಗತ್ತಿಗೆನೆ ಬೆಂಕಿ ಹತ್ತು ಸುಟ್ಟು ಹೋಗ್ತದೆ. ರಾವಣನ ಭೂತ ಮಾಡಿ ಚಿತ್ರ ಮಾಡಿ ಸುಡುವಂಥ ಹಬ್ಬಗಳನ್ನು ಆಚರಿಸ್ತಿದ್ದರಿಂದ ಮಾತ್ರಕ್ಕೆ ಜಗತ್ತಿನ ಪಾಪಕರ್ಮಗಳು ವಿಕರ್ಮಗಳು ಸುಟ್ಟು ಹೋಗ್ತವೆ, ಹೀಗಿಲ್ಲ ಅಂತಾರೆ ಬಾಬಾ. ಕಹಾ ಮಾರನೆ ಆದಿ ಕಿ ಬಾತ್ ನಹಿ, ಕಹಾ ಹೈ ರಾವಣಪುರಿ ಖತಮ್ ಹೋ ರಹಿ. ಹಾಗೆ ಬಾಬನ ಜ್ಞಾನದಲ್ಲಿ ಇಲ್ಲಿ ಯಾವುದೇ ರೂಪದ ಯಾರನ್ನು ಸುಟ್ಟು ಹಾಕೋ ಮಾತಿಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ, ರಾವಣ ಅಂದ್ರೇ ಪಂಚವಿಕಾರ, ಪಂಚವಿಕಾರಗಳನ್ನು ಸುಟ್ಟು ಹಾಕ್ರಿ ಅಂತಾರೆ ಬಾಬಾ. तुम बच्चे रामपुरी में चलने के लिए पुरुषार्थ कर रहे हो, तो पुरुषार्थ पूरा करना है, कांटा नहीं बनना है. ಹೀಗೆ ನಾವು ಮಕ್ಕಳು ರಾಮ್ಪುರಿಗೆ ಹೋಗ್ಲಿಕ್ಕಾಗಿ ಪುರುಷಾರ್ಥ ಮಾಡ್ತಾ ಇದ್ದೇವೆ. ಪುರುಷಾರ್ಥ ಪರಿಪೂರ್ಣ ಮಾಡಿಕೊಳ್ಳಿ, ಯಾವುದೇ ರೂಪದ ಮುಳ್ಳು ನಿಮ್ಮೊಳಗೆ ಇರಬಾರ್ದು. तुम ब्राह्मण ब्राह्मणिया हो, सबका आधार मुरली पर है. ಬಾಬನ ಮಕ್ಕಳು ನಾವೆಲ್ಲ ಬ್ರಾಹ್ಮಣ ಬ್ರಾಹ್ಮಣಿಯರು. ಅಂದರೆ ನಮ್ಮ ಪುರುಷಾರ್ಥ ಜೀವನ ಶೈಲಿ ಯಾವುದರ ಮೇಲೆ ಡಿಪೆಂಡ್ ಇದೆ? ಮುರಳಿ. मुरली तुमको नहीं मिलेगी तो तुम क्या करेंगे? ऐसे नहीं कि सिर्फ एक ब्राह्मणी को ही मुरली सुनानी है. ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ, ನಿಮಗೆ ಮುರಳಿ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಯಾಕೆಂದರೆ ಮುರಳಿ ಕೇವಲ ಒಬ್ಬ ಬ್ರಾಹ್ಮಣಿ ಅಂದರೆ ಸಮರ್ಪಿತ ಅಕ್ಕಂದ್ರೆ ಮಾತ್ರ ಓದಿ ಹೇಳಬೇಕು ಅಂತ ಹೀಗಿಲ್ಲ. कोई भी मुरली पढ़कर सुना सकते हैं, बोलना चाहिए आज तुम सुनाओ, अब तो समझाने के लिए चित्र भी अच्छे बने हैं. ಹೀಗೆ ಮುರಳಿ ಯಾರು ಓದಿ ಹೇಳ್ಬೋದಾಗಿದೆ. ಒಂದು ದಿನ ಒಬ್ಬರು ಹೋದರೆ ಮತ್ತೊಂದು ದಿನ ಮತ್ತೊಬ್ಬರು ನೀವು ಓದಿ ಅಂತ ಅವಕಾಶ ಕೊಡಿ. ಬಾಬಾ ಹೇಳ್ತಾ ಇದ್ದಾರೆ, ಈಗಂತೂ ಜ್ಞಾನ ತಿಳ್ಕೊಳ್ಳಿಕ್ಕಾಗಿ ಒಳ್ಳೊಳ್ಳೆ ಚಿತ್ರಗಳನ್ನು ಸಹ ಬಾಬಾ ಮಾಡಿ ಮಕ್ಕಳ ಮುಂದೆ ಇಟ್ಟಿದ್ದಾರೆ. यह मुख्य चित्र तो अपनी दुकान में रख बहुतों का कल्याण करो, उस सौदे के साथ साथ यहाँ सौदा भी करो. ಹೀಗೆ ಬಾಬಾ ಕೊಟ್ಟಿರುವ ಮುಖ್ಯ ಚಿತ್ರಗಳು, ಯಾರು ವ್ಯಾಪಾರಸ್ಥರಿದ್ದೀರಿ ನಿಮ್ಮ ಅಂಗಡಿಗಳಲ್ಲಿ ಕೂಡ ಮುಖ್ಯ ಎರಡು ಮೂರು ಚಿತ್ರಗಳನ್ನು ಹಾಕಿ ಅಂತಾರೆ, ಅನೇಕರ ಕಲ್ಯಾಣ ಆಗ್ತದೆ. ಈ ಪ್ರಕಾರದ ವ್ಯಾಪಾರದ ನಿಮ್ಮ ಸ್ಥೂಲ ವ್ಯಾಪಾರದ ಜೊತೆಗೆ ಬಾಬನ ಜ್ಞಾನ ರತ್ನಗಳ ವ್ಯಾಪಾರನೂ ಮಾಡಿರಿ. ये बाबा के अविनाशी ज्ञान रत्नों का दुकान है, बाबा कोई मना नहीं करते हैं. ಬಾಬಾ ಹೇಳ್ತಾರೆ, ನಿಮ್ಮ ವ್ಯಾಪಾರ ನಿಮ್ಮ ಅಂಗಡಿ ಅಂದರೆ ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿ ಅಂತಲೂ ತಿಳ್ಕೊಳ್ಳಿ. ಬಾಬಾ ಹೇಳ್ತಾರೆ, ನಿಮ್ಮ ಅಂಗಡಿಗಳಲ್ಲಿ ಬಾಬನ ಚಿತ್ರ ಹಾಕಲಿಕ್ಕೆ ಬಾಬಾ ಯಾರಿಗೂ ಬೇಡ ಅನ್ನಲ್ಲ. कि मकान आदि नहीं बनाओ, भला बनाओ, पैसा तो मिट्टी में मिल जाएगा. ಬಾಬಾ ಹೇಳ್ತಿದ್ದಾರೆ, ಯಾವುದಕ್ಕೂ ಬಾಬಾ ಮಾಡಬೇಡಿ ಅಂತ ಹೇಳಲ್ಲ. ಈಗ ಮನೆ ಇಲ್ಲ, ನಮಗೆ ಮನೆ ಕಟ್ಟಬೇಕು, ಬಾಬಾ ಹೇಳ್ತಾರೆ ಭಲ ಮಾಡಿ. ಯಾಕೆಂದರೆ ಹಣ ಕೂಡಿಟ್ಟು ನಾಳೆ ಮಣ್ಣಿಗೆ ಸೇರುವ ಮೊದಲು ಒಂದು ಮನೆ ಕಟ್ಕೊಂಡು ಚೆನ್ನಾಗಿರಿ. इससे क्यों नहीं मकान बनाकर आराम से रहो, पैसे काम में लगाने चाहिए. ನಿಮ್ಮ ಹತ್ರ ಹಣ ಇದೆ, ನಿಮಗೆ ಮನೆ ಬೇಕಿತ್ತು, ಮನೆ ಕಟ್ಕೊಂಡು ಆರಾಮಾಗಿರಿ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಸ್ಥೂಲ ಕಾರ್ಯದಲ್ಲಿ ನಿಮ್ಮ ಹಣದ ಬಳಕೆ ಮಾಡಿಕೊಳ್ಳಿ ಅಂತಾರೆ ಬಾಬಾ. ಮಕಾನ್ ಬಿ ಬನಾವೋ, ಖಾನೆ ಕೆ ಲಿಯೆ ಬಿ ರಖೋ, ದಾನ್ ಪುಣ್ಯ ಬಿ ಕರೋ. ಮನೇನು ಕಟ್ರಿ, ಅವಶ್ಯಕತೆಗೆ ಒಂದು ಮುಷ್ಟಿ ನೀವು ತೆಗೆದಿಡಿ. ಮತ್ತು ಅವಶ್ಯಕತೆ ಅನುಸಾರವಾಗಿ ಯಾರಿಗಾದರೂ ಸಹಾಯ ದಾನ ಮಾಡೋದಿದ್ರೆ ಅದನ್ನು ಕೂಡ ಮಾಡಿ. ಕಾಶ್ಮೀರ का राजा मरा तो अपनी प्राइवेट प्रॉपर्टी जो थी वहाँ सब आर्य समाजियों को दान में दे दिया. ಉದಾಹರಣೆಗೆ ಬಾಬಾ ಹೇಳ್ತಾರೆ, ಕಾಶ್ಮೀರದ ರಾಜ ತನ್ನ ಪ್ರೈವೇಟ್ ಪ್ರಾಪರ್ಟಿ ಏನಿತ್ತು ಅದನ್ನೆಲ್ಲ ಆರ್ಯ ಸಮಾಜದ ಅಭಿವೃದ್ಧಿಗೋಸ್ಕರ ಅವನ ದಾನ ಬರೆದು ಕೊಟ್ಟೋದ. अपने धर्म के लिए करते हैं ना, यहाँ तो वहाँ कोई बात नहीं. ಹೀಗೆ ಎಷ್ಟೋ ಜನ ತಮ್ಮ ತಮ್ಮ ಧರ್ಮಗಳ ಅಭಿವೃದ್ಧಿಗಾಗಿನೇ ದಾನ ಕೊಡ್ತಿರ್ತಾರೆ. ಆದರೆ ಇಲ್ಲಿ ಯಾವುದೇ ಧರ್ಮದ ಮಾತಿಲ್ಲ. ಇಲ್ಲಿ ಒಂದೇ ಜಾತಿ ಆ ಜಾತಿ ಈ ಜಾತಿ ಅನ್ನೋ ವಿಷಯ ಇಲ್ಲ. ಇಲ್ಲಿ सब बच्चे दान आदि की बात नहीं, यह है हद का दान. मैं तो तुमको विश्व की बादशाही देता हूँ. ಬಾಬಾ ಹೇಳ್ತಾರೆ, ನೀವೆಲ್ಲ ನನ್ನ ಮಕ್ಕಳೇ, ಹೀಗಾಗಿ ನಿಮಗೆ ದಾನದ ಮಾತಿಲ್ಲ. ಬಾಬಾ ಹೇಳ್ತಾರೆ, ದಾನ ಜಗತ್ತಿನಲ್ಲಿ ಅಲ್ಪ ಸಮಯದ ದಾನ, ಅಲ್ಪ ಕಾಲದ ದಾನ ಕೊಡ್ತಾರೆ. ನಾನು ನಿಮಗೆ ಇಲ್ಲಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದೇನೆ. ड्रामा अनुसार भारतवासी राज्य भाग्य लेते हैं. भक्ति मार्ग में व्यापारी लोग कुछ न कुछ धर्माओं जरूर निकालते हैं. ಡ್ರಾಮಾ ಅನುಸಾರವಾಗಿ ಭಾರತವಾಸಿಗಳಿಗೆ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಭಕ್ತಿ ಮಾರ್ಗದಲ್ಲಿ ಕೂಡ ಬಾಬಾ ಹೇಳ್ತಾರೆ, ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ 1% ಏನು ಮಾಡ್ತಾರೆ, ದಾನಕ್ಕಾಗಿ ತೆಗೆದಿಡ್ತಾರೆ.
उसका भी दूसरे जन्म में अल्पकाल के लिए मिलता है. ಹೀಗೆ ದಾನಕ್ಕಾಗಿ ಅಂತನೇನು 10 ರೂಪಾಯಿ ವ್ಯಾಪಾರ ಆದರೆ 1 ರೂಪಾಯಿ ತೆಗೆದಿಡ್ತಾರೆ. ಮೊದಲು ದಾನಕ್ಕಾಗಿ ತೆಗೆದಿಟ್ಟು ಖರ್ಚು ಮಾಡ್ತಾರೆ. ಈ ರೀತಿಯಾಗಿ ಮಾಡುವುದರಿಂದ ಪುನರ್ಜನ್ಮದಲ್ಲಿ ಕೂಡ ಅದರ ಪ್ರತಿಫಲ ಅವರಿಗೆ ಸಿಗ್ತದೆ. अब तो मैं ಡೈರೆಕ್ಟ್ ಆಯಾ ಹೂँ. ಹೀಗೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನಿಗೋಸ್ಕರ ಅಂತ ವ್ಯಕ್ತಿಗಳಿಗೆ ದಾನ ಮಾಡ್ತಾ ಬಂದಿದ್ದೇವೆ. ಆದರೆ ಈಗ ಸ್ವಯಂ ಪರಮಾತ್ಮ ನೇರವಾಗಿ ನಮ್ಮ ಸಮ್ಮುಖದಲ್ಲಿದ್ದಾರೆ. ನಾವು ಪರಮಾತ್ಮನಿಗೆ ದಾನ ಕೊಡಬೇಕಂದ್ರೆ ಅವರೇನು ಬಡವಲ್ಲ. ಅವರಿಗೆ ದಾನ ಕೊಡೋದಂದರೆ ಅವರು ವಿಶ್ವ ಕಾರ್ಯದಲ್ಲಿ ಬಳಕೆ ಮಾಡ್ತಾರೆ ನಮ್ಮ ತನು ಮನಧನವನ್ನು. ಮುझे तो कुछ नहीं चाहिए शिव बाबा को अपने लिए मकान बनाना है क्या. ಬಾಬಾ ಕೇಳ್ತಾರೆ, ನನಗೇನು ಬೇಡ ನಿಮ್ಮದು, ನೀವು ಹಣ ಕೊಟ್ಟರೆ ನಾನೇನು ಮನೆ ಕಟ್ಟಿಕೊಂಡು ಕೂತ್ಕೋತೇನಾ, ನನಗೆ ಮನೆ ಬೇಕಾ ಅಂತ ಬಾಬಾ ಕೇಳ್ತಾರೆ. ऐसा ब्राह्मणों का है, गरीब साहूकार सब इकट्ठे रहते हैं तो सब बच्चों का ही है. ಇದೇನು ಮನೆ ಇದೆ, ಬಾಬನ ಮನೆ, ಬಾಬಾ ಹೇಳ್ತಿರೋದೆಲ್ಲ ಮಕ್ಕಳದೇ. ಇದು ನಾಳೆ ದಿನ ಅಂತ್ಯದಲ್ಲಿ ಮಕ್ಕಳು ಬಂದು ಇಲ್ಲೇ ಇರಬೇಕಲ್ಲ. ಹೀಗೆ ಮಕ್ಕಳಿಗಾಗಿನೇ ಬಾಬಾ ಇದನ್ನೆಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ. देखा जाता है घर में यहाँ कैसे आराम से रहते हैं तो वहाँ प्रबंध देना पड़े, इसलिए कहते हैं सबकी खातिरी करो. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಬಾಬನ ಮನೆಗೆ ಬಂದಾಗ ಆರಾಮಾಗಿರಲಿ. 3 ದಿನ 4 ದಿನಕ್ಕೆ ಬಂದಿರ್ತಾರೆ. ಆ ವ್ಯವಸ್ಥೆಗೋಸ್ಕರ ಬಾಬಾ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೆಂಟ್ರ್ಗಳಿರ್ಬೋದು, ಮಧುಬನ ಆಗಿರ್ಬೋದು. ಹೀಗೆ ಮಧುಬನಕ್ಕೆ ನಾವು ಹೋದಾಗ ಮಕ್ಕಳು ಆರಾಮಾಗಿರಬೇಕು ಅನ್ನುವಂಥ ಖಾತ್ರಿ ಮಾಡ್ತಾರೆ. ಅಲ್ಲಿ ಇರಲಿಕ್ಕೆ, ಊಟಕ್ಕೆ, ಎಲ್ಲದಕ್ಕೂ. कोई चीज़ ना हो तो मिल सकते, बाबा को तो बच्चों पर लव रहता है. ನಿಮಗೇನಾದರೂ ವಸ್ತು ಬೇಕಿತ್ತು ಅಂದರೆ ಬಾಬನ ಕೇಳಿ, ಬಾಬಾ ಹೇಳ್ತಾರೆ ನಿಮಗೆ ಖಂಡಿತ ಸಿಗ್ತದೆ. ಹೀಗೆ ಬಾಬನಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ. इतना लो और कोई का रह नहीं सकता, बच्चों को कितना समझाते, पुरुषार्थ करो. ಇಷ್ಟೊಂದು ಪ್ರೀತಿ ಪರಮಾತ್ಮ ತಂದೆ ವಿನಃ ಅನ್ಯರ್ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಬಾಬಾ ಹೇಳ್ತಾರೆ ಮಕ್ಕಳು पुरुषार्थियागिरಬೇಕು. फिर युक्ति रचो, इसमें चाहिए सिर्फ 3 पैर पृथ्वी, इसमें बच्चियां समझाती रहे. कोई बड़े आदमी का हाल हो बोलो, हम जरूरी चित्र रख देते हैं. ಹೀಗೆ ಸೇವೆ ಮಾಡಲಿಕ್ಕೆ ಮಕ್ಕಳಿಗೆ 3 ಹೆಜ್ಜೆ ಜಾಗ ಸಿಕ್ಕರೆ ಸಾಕು. ಅಲ್ಲಿ ಕೆಲವಾರು ಚಿತ್ರಗಳನ್ನು ಹಾಕಿ ಅಥವಾ ದೊಡ್ಡ ಹಾಲ್ ಇದ್ರನ್ನು ಕೂಡ ಹೇಳಿ, ಇಲ್ಲಿ ನಾವು ಚಿತ್ರಗಳನ್ನು ಹಾಕ್ತೇವೆ ಅಂತ. 1-2 घंटा सुबह शाम क्लास करके चले आएंगे, खर्चा सब हमारा, नाम तुम्हारा होगा. ನಾವು ಬೆಳಗ್ಗೆ ಸಾಯಂಕಾಲ ಬಂದು ಕ್ಲಾಸ್ ಮಾಡಿ ಹೊರಟು ಹೋಗ್ತೇವೆ, ಖರ್ಚೆಲ್ಲ ನಮ್ಮದು, ಆದರೆ ಹೆಸರು ನಿಮ್ಮದು ಬರ್ತದೆ. ಬಹುತ್ ಆಕರ್ ಕೌಡಿಸಿ ಹಿರೇ ಜೈಸ ಬನ್ನಿಂಗ್. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ಹೊರಗಡೆ ದೊಡ್ಡ ದೊಡ್ಡ ಹಾಲುಗಳು, ಮನೆಗಳು ತಗೊಂಡು ಸೇವೆ ಮಾಡ್ರಿ. ಅನೇಕ ಆತ್ಮಗಳನ್ನು ಕವಡೆಯಿಂದ ವಜ್ರ ಸಮಾನಗೊಳಿಸುವಂಥ ಸೇವೆ ಮಾಡಿ ಅಂತಾರೆ ಬಾಬಾ. अच्छा, मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, शुक्रिया बाबा, मेरा बाबा, प्यारा बाबा, मीठा बाबा. मुख्यांश, अविनाशी बाप से सच्चा सच्चा अविनाशी व्यापार करना है. उस सौदे के साथ इस सौदे में भी समय देना है. ज्ञान गंगा बन सबको पावन बनना है. ಅವಿನಾಶಿ ತಂದೆಯಿಂದ ಸತ್ಯ ಸತ್ಯ ಅವಿನಾಶಿ ವ್ಯಾಪಾರ ಮಾಡಬೇಕು. ಯಾರು ವ್ಯಾಪಾರಸ್ಥರಿದ್ದಾರೆ ಬಾಬನ ಮಕ್ಕಳು, ವ್ಯಾಪಾರದ ಜೊತೆಗೆ ಈ ವ್ಯಾಪಾರ ಮಾಡಲಿಕ್ಕೂ ಸಮಯ ಕೊಡಿ. ನೀವು ಜ್ಞಾನ ಗಂಗೆಯರಾಗಿ ಎಲ್ಲರನ್ನ ಪಾವನಗೊಳಿಸಿರಿ. सेकंड पॉइंट, ब्राह्मण जीवन का आधार मुरली है जो प्यार से सुननी और सुनानी है. ಬ್ರಾಹ್ಮಣ ಜೀವನಕ್ಕೆ ಆಧಾರವೇ ಮುರಳಿ. ಪ್ರೀತಿಯಿಂದ ಕೇಳಬೇಕು, ಪ್ರೀತಿಯಿಂದ ಮುರಳಿ ಹೇಳಬೇಕು. ಅಂದರೆ कोई भी कांटा हो तो उसे निकाल देना है. ನಿಮ್ಮೊಳಗೆ ಯಾವುದೇ ಪ್ರಕಾರದ ಮುಳ್ಳು ಇದ್ದರೆ ಅದನ್ನು ತೆಗೆದು ಹಾಕಿರಿ. ಅವಗುಣಕ ದಾನ ಕರ್ನಾ ಹೇ. ಬಾಬಾ ತಿಳಿಸ್ತಾರೆ, ಮಕ್ಕಳು ಅವಗುಣಗಳ ದಾನ ಮಾಡಬೇಕು. वरदान, सहनशीलता के गुण द्वारा कठोर संस्कार को भी शीतल बनाने वाले संतुष्ट मणि भव. ಸಹನಶೀಲತೆ ಗುಣದ ಮೂಲಕ ಕಠೋರ ಸಂಸ್ಕಾರವನ್ನು ಶೀತಲಗೊಳಿಸುವಂತಹ ಸಂತುಷ್ಟ ಮಣಿಗಳಾಗಿರಿ. ವಿವರಣೆ,
जिसमें सहनशीलता का गुण होता है वह सूरज से सदा संतुष्ट दिखाई देता है। ಯಾರೊಳಗೆ ಸಹನಶೀಲತೆ ಗುಣ ಇದೆಯೋ ಅವರ ಚಹರೆಯಿಂದ ಸದಾ ಸಂತುಷ್ಟತೆ ಕಂಡು ಬರುತ್ತದೆ। जो स्वयं संतुष्ट मूर्त रहते हैं औरों को भी संतुष्ट बना देते हैं। ಯಾರು ಸ್ವಯಂ ಸಂತುಷ್ಟ ಮೂರ್ತಿಯಾಗಿರ್ತಾರೆ ಅವರು ಅನ್ನರನ್ನು ಸಂತುಷ್ಟರನ್ನಾಗಿ ಮಾಡ್ತಾರೆ। संतुष्ट होना माना सफलता पाना। जो सहनशील होते हैं वह अपनी सहनशीलता की शक्ति से कठोर संस्कार व कठिन कार्य को शीतल और सहज बना देते हैं। ಹೀಗೆ ಸಂತುಷ್ಟರಾಗಿರುವಂಥವರು ಸಫಲತೆಯನ್ನು ಹೊಂದುತ್ತಾರೆ। ಹೀಗೆ ಯಾರು ಸಹನಶೀಲತೆಯಲ್ಲಿದ್ದಾರೆ ತಮ್ಮ ಸಹನಶೀಲತೆ ಶಕ್ತಿಯಿಂದ ಕಠೋರ ಸಂಸ್ಕಾರದ ಮೇಲೆ ಅಥವಾ ಕಠಿಣ ಕಾರ್ಯದ ಮೇಲೆ ತಮ್ಮ शीतलತೆಯಿಂದ सहज ವಿಜಯವನ್ನು ಹೊಂದುತ್ತಾರೆ। उनका चेहरा ही गुणमूर्त दिखाई देता है। ಮಕ್ಕಳ ಚಹರೆ ಗುಣಮೂರ್ತಿಯಾಗಿ ಕಾಣುತ್ತದೆ। वही ड्रामा की डाल पर ठहर सकते हैं। ಹೀಗೆ ಆ ಮಕ್ಕಳೇ ಯಾವುದೇ ವಿಷಯಕ್ಕಾಗಲಿ ಡ್ರಾಮಾ ನಾಟಕ ಎಂಬ ಮಾತಿನಲ್ಲಿ ಸ್ಥಿರವಾಗಿ ನಿಂತಿರ್ತಾರೆ। ಸ್ಲೋಗನ್ जो वाणी द्वारा नहीं बदलते उन्हें शुभ वाइब्रेशन द्वारा बदल सकते हैं। ಯಾರಿಗೆ ಮಾತಿನ ಮೂಲಕವೋ ಜ್ಞಾನದ ಮೂಲಕವೋ ಪರಿವರ್ತನೆ ಮಾಡಲಿಕ್ಕಾಗದಿದ್ದರೆ ಅವರಿಗೆ ಶುಭ ಭಾವನೆ ಮೂಲಕ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಬಾಬಾ। ಅಚ್ಚಾ, ಓಂ ಶಾಂತಿ। ಹೀಗೆ ಬಾಬಾ ಈ ದಿನ ಮುಖ್ಯವಾಗಿ ಏನು ತಿಳಿಸ್ತಿದ್ದಾರೆ, ಜಗತ್ತಿನಲ್ಲಿ ಇದುವರೆಗೆ ಮಹಿಮೆ ಮಾಡ್ತಾ ಬಂದಿರುವಂತಹ ಭಾಗ್ಯ ವಿಧಾತ ಶಿವ ಶಿಕ್ಷಕ ಈಗ ನಮ್ಮ ಸಮ್ಮುಖದಲ್ಲಿದ್ದಾರೆ। ಈ ಮಾತಿನ ಖುಷಿ ಮಕ್ಕಳಿಗೆ ಸದಾ ಇರಬೇಕು, ಯಾವುದೇ ರೂಪದ ದುಃಖ ಮಕ್ಕಳಿಗೆ ಇರಬಾರದು ಅಂತ ಹೇಳ್ತಾರೆ। ಅಚ್ಚಾ, ಬಾಬಾ ಇವತ್ತು ಮುಖ್ಯವಾಗಿ ಏನು ಹೇಳ್ತಾರೆ, ದಾನ ಕೊಟ್ಟೆ ಗ್ರಹಚಾರ ಬಿಡುತ್ತೆ ಅಥವಾ ಗ್ರಹಣ ದೋಷ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರಲ್ಲ ಭಕ್ತಿಯಲ್ಲಿ, ಹಾಗೆ ಇಲ್ಲಿ ಗ್ರಹಣ ಯಾವುದು, ಪಾಪ ಕರ್ಮಗಳ 63 ಜನ್ಮದ ಪಾಪ ಕರ್ಮದ ಗ್ರಹಣ, ಅದಕ್ಕೆ ಆತ್ಮ ಕಪ್ಪಾಗಿದೆ। ಇದನ್ನು ಬಿಡಿಸ್ಕೊಳ್ಳಿಕ್ಕಾಗಿ ಪಂಚವಿಕಾರ ದೇಹಾಭಿಮಾನದ ದಾನ ಕೊಡಿ ಅಂತ ಬಾಬಾ ಹೇಳ್ತಾರೆ। ದಾನ ತಗೊಳ್ಳುವ ಸಮಯ ಈಗ ಮಾತ್ರ, ಆಚೆಯಿಂದ ಪರಮಾತ್ಮನಿಂದ ಭಾಗ್ಯ ಖರೀದಿ ಮಾಡಿಕೊಳ್ಳೋ ಸಮಯನೂ ಇದು। ಬಾಬಾ ಇವತ್ತು ನಾನು ತುಂಬ ದೊಡ್ಡ ವ್ಯಾಪಾರಸ್ಥನಾಗಿದ್ದೇನೆ, ನಿಮ್ಮ ಮುಂದೆ ವ್ಯಾಪಾರಕ್ಕೆ ನಾನು ಬಂದು ಕೂತಿದ್ದೇನೆ, ನನ್ನಿಂದ ತುಂಬ ಒಳ್ಳೆಯ ರೂಪದ ಭಾಗ್ಯದ ಖರೀದಿ, ಜ್ಞಾನ ರತ್ನಗಳ ಖರೀದಿ ನೀವು ಮಾಡಿ, ಈಗಿಲ್ಲ ಅಂದರೆ ಮುಂದೆಂದಿಗೂ ಇಲ್ಲ ಅಂತ ಬಾಬಾ ತಾನೊಬ್ಬ ವ್ಯಾಪಾರಸ್ಥನು ಎಂಬ ಮಾತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ। ಅಚ್ಚಾ, ಓಂ ಶಾಂತಿ। ನಾನಾತ್ಮ ಮಸ್ತಕದ ಮಧ್ಯೆ ಬಿಂದು ಸ್ವರೂಪ ಪ್ರಕಾಶವಾದ ಜ್ಯೋತಿ ನಾನು। ಸಂತುಷ್ಟ ಆತ್ಮ ನಾನು। ಓಂ